ಎಲ್ರಿಗೂ ನಮಸ್ಕಾರ. ಮಹಾವಿಷ್ಣು ತನ್ನ ಭಕ್ತರಿಗಾಗಿ ಕಾಲಕ್ಕೆ ತಕ್ಕ ಹಾಗೆ ನಾನಾ ಅವತಾರಗಳನ್ನ ತಾಳುತ್ತಾ ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕನಾಗಿ ಎಲ್ಲರನ್ನ ಉದ್ಧರಿಸಿ ಸಲಹುತ್ತಿದ್ದಾನೆ. ಹೀಗೆ ಒಂದು ಬಾರಿ ಮಹಾವಿಷ್ಣುವಿನ ದ್ವಾರಪಾಲಕರಾದ ಜಯವಿಜಯರು ವಿಷ್ಣುವಿನ ದರ್ಶನಕ್ಕಾಗಿ ಬಂದ ಬ್ರಹ್ಮನ ಮಾನಸ ಪುತ್ರರನ್ನ ತಡೆದು ಅವರಿಂದ ಶಾಪಗೊಳಗಾಗ್ತಾರೆ. ಶಾಪಕ್ಕೆ ಪರಿಹಾರ ಏನು ಅಂತ ವಿಷ್ಣುವಿನ ಬಳಿ ಅವರು ಹೋಗಿ ಕೇಳಿದಾಗ ಮಹಾವಿಷ್ಣು ಅವರಿಗೆ 2 ಆಯ್ಕೆಗಳನ್ನ ಕೊಡ್ತಾರೆ. ತನ್ನ ಮಿತ್ರರಾಗಿ 7 ಜನ್ಮ ಎತ್ತಿ ನನ್ನ ಸನ್ನಿಧಿಗೆ ಬರ್ತಿರೋ, ಇಲ್ಲ ನನ್ನ ಶತ್ರುಗಳಾಗಿ 3 ಜನ್ಮ ಎತ್ತಿ ನನ್ನ ಸನ್ನಿಧಿಗೆ ಬರ್ತಿರೋ ಅಂತ. ಆಗ ಶತ್ರುಗಳಾದ್ರೂ ಪರವಾಗಿಲ್ಲ, 7 ಜನ್ಮ ನಿಮ್ಮನ್ನ ಅಗಲಿರೋದಕ್ಕೆ ಆಗೋದಿಲ್ಲ ಅಂತ ಜಯವಿಜಯರು ಹೇಳ್ತಾರೆ. ಈ ಕತೆ ಜಯವಿಜಯರಿಗೆ ಸಂಬಂಧಪಟ್ಟದ್ದು. ಹಾಗೆ ಒಬ್ಬ ಪುಟ್ಟ ಬಾಲಕನ ಭಕ್ತಿಗೂ ಸಂಬಂಧಪಟ್ಟದ್ದು. ಮುಗ್ಧ ಬಾಲಕನ ಭಕ್ತಿಯನ್ನ ನೋಡ್ತಾ, ವಿಷ್ಣುವಿನ ಅವತಾರಗಳನ್ನ ನೋಡ್ತಾ, ಜೊತೆಗೆ ಜಯವಿಜಯರಿಗೆ ಹೇಗೆ ಮುಕ್ತಿ ಸಿಕ್ತು ಅನ್ನೋದನ್ನ ಈ ಪುಟ್ಟ ಕತೆನಲ್ಲಿ ನೋಡೋಣ ಬನ್ನಿ. ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ. ಈ ಕಣ್ಣಿನ ಕವನ ಓದೋ ಹುಡುಗ. ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ಮೊದಲ ಹೆಜ್ಜೆಗೆ ಏನೋ ಕಂಪನ, ಏನೇ ರೋಮಾಂಚನ. ಸ್ವಾಮಿ, ಏಕೋ ಏನೋ ಗೊತ್ತಿಲ್ಲ, ಈಗ ತಾನೇ ಕಾಮದೇವ ನನ್ನ ಮೇಲೆ ತನ್ನ ಕೃಪೆಯನ್ನು ತೋರಿದ್ದಾನೆ. ಕಾಮದ ಆವೇಶ ನಿನ್ನನ್ನು ಇಷ್ಟೊಂದು ದುರ್ಬಲನನ್ನಾಗಿ ಮಾಡಿದೆಯೇ? ಗಂಡನ ಸಂಧ್ಯಾ ಪೂಜೆಗೆ ಸಮಯ ಕೊಡದಷ್ಟು ನಿನ್ನನ್ನು ನೀನು ತಡೆದುಕೊಳ್ಳಲು ಆಗುತ್ತಿಲ್ಲವೇ? ಸ್ವಾಮಿ, ನನ್ನ ತಂದೆ ದಕ್ಷರು ನನ್ನ ಸಹಿತ ತಮ್ಮ 13 ಜನ ಪುತ್ರಿಯರನ್ನು ನಿಮಗೆ ವಿವಾಹ ಮಾಡಿಕೊಟ್ಟರು. ನನ್ನ ಎಲ್ಲ ಸಹೋದರಿಯರಿಗೂ ನೀವು ಸಂತಾನ ನೀಡಿ ಅವರನ್ನು ಪರಿಪೂರ್ಣಗೊಳಿಸಿದ್ದೀರಿ. ಆದರೆ ನಾನು ಮಾತ್ರ ಇನ್ನೂ ಸಂತಾನವಿಲ್ಲದೆ ಬಳಲುತ್ತಿದ್ದೇನೆ. ನನಗೆ ಮಾತ್ರ ಈ ಪಕ್ಷಪಾತ ಏಕೆ ಸ್ವಾಮಿ? ಸಂತಾನ ಭಾಗ್ಯ ಪಡೆಯಲು ನಾನು ಅರ್ಹಳಲ್ಲವೇ? ಅದು ಹಾಗಲ್ಲದಿತಿ. ಪುತ್ರ ಪ್ರಾಪ್ತಿಗೆ ಈ ಸಮಯ ಉಚಿತವಾದದ್ದಲ್ಲ. ಈ ಸಮಯದಲ್ಲಿ ಭೂತ ಪಿಶಾಚಿ ಮತ್ತು ರಾಕ್ಷಸಗಣ ಹಾಗೂ ನಮ್ಮ ಆರಾಧ್ಯ ದೈವ ಶಿವನ ಸಹಿತ ಆಕಾಶದಲ್ಲಿ ಓಡಾಡುತ್ತಿರುತ್ತಾರೆ. ಶಾಸ್ತ್ರದ ಅನುಸಾರ ಈ ಸಮಯದಲ್ಲಿ ನರ ಹಾಗೂ ನಾರಿಯರ ನಡುವೆ ಆಗುವ ಸಂಭೋಗದ ನಂತರ ಯಾವುದಾದರೂ ಸುರಶಕ್ತಿಯು ಆ ನಾರಿಯ ಗರ್ಭದಲ್ಲಿ ಆಶ್ರಯ ಪಡೆಯುವ ಎಲ್ಲ ಅವಕಾಶಗಳೂ ಇರುತ್ತವೆ. ಹಾಗಾಗಿ ದಿತಿ ನಾನು ನಿನ್ನ ಮನೋಕಾಮನೆಗಳನ್ನು ಖಂಡಿತ ಪೂರ್ಣಗೊಳಿಸುತ್ತೇನೆ. ಆದರೆ ಸ್ವಲ್ಪ ಸಮಯ ಪ್ರತೀಕ್ಷೆ ಮಾಡು. ಆ ಸಮಯ ಈಗ ನನ್ನಲ್ಲಿ ಇದ್ದಿದ್ದರೆ ನಿಮ್ಮ ಸಂಧ್ಯಾ ವಂದನೆಗೆ ಏಕೆ ಅಡ್ಡಿಪಡಿಸುತ್ತಿದ್ದೆ? ಓ, ಸ್ತ್ರೀ ಹಠ
ಸ್ತ್ರೀಯರ ಹಠದ ಮುಂದೆ ನಾವು ಪುರುಷರು ಸೋಲಲೇಬೇಕು. ಪತ್ನಿಯ ಆಸೆಯನ್ನು ನಿರ್ಲಕ್ಷಿಸಲಾಗದೆ ಸಂಧ್ಯಾ ಪೂಜೆಯನ್ನು ಮರೆತು ಆನಂದದಲ್ಲಿ ತಲ್ಲೀನರಾದ ಕಶ್ಯಪ ಮಹರ್ಷಿಗಳಿಗೆ ಮುಂದೆ ಗಂಡಾಂತರ ಕಾದಿದೆಯೇ? ನಾರಾಯಣ, ಇದೇನು ಕಶ್ಯಪ ಮಹರ್ಷಿಗಳೇ, ನಿಮ್ಮ ಮುಖದಲ್ಲಿ ಈ ಕಾಂತಿ, ಈ ಹೊಳಪು, ಅಬ್ಬಬ್ಬಾ! ನಾರಾಯಣ ನಾರಾಯಣ. ನಾರದ ಮುನಿಗಳೇ, ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗುತ್ತಿಲ್ಲ. ನಾರಾಯಣ ನಾರಾಯಣ. ಕಶ್ಯಪ ಮಹರ್ಷಿಗಳೇ, ವೇದಶಾಸ್ತ್ರವನ್ನು ಅರಿತವರು ನೀವು. ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ಅರಿತವರು ನೀವು. ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಕೆಲಸವನ್ನು ಬಿಟ್ಟು ನಾರಾಯಣ ನಾರಾಯಣ. ಕಶ್ಯಪ ಮಹರ್ಷಿಗಳೇ, ನೀವು ಮಾಡಿದ ತಪ್ಪಿಗೆ ಘೋರ ಶಿಕ್ಷೆ ಅನುಭವಿಸಬೇಕಾಗಿ ಬರಬಹುದು. ಅದಕ್ಕೆ ಸಿದ್ಧರಾಗಿರಿ. ನಾರಾಯಣ ನಾರಾಯಣ. ಶಂಕರ, ಪರಮೇಶ್ವರ, ಇದೇಕೆ ಸ್ವಾಮಿ ನಿಮ್ಮ ಮುಖ ಹೀಗೆ ಬಾಡಿದೆ? ಹಾಗೂ ಚಿಂತೆಗಳ ಗೆರೆ ಕಾಣುತ್ತಿದೆ. ಇದೆಲ್ಲವೂ ನಿನ್ನಿಂದಲೇ. ನಾನು ನಿನಗೆ ಪದೇ ಪದೇ ಹೇಳಿದೆ, ಈ ಸಮಯ ಸಂಭೋಗಕ್ಕೆ ಉಚಿತವಲ್ಲ ಎಂದು. ಆದರೆ ನೀನು ನನ್ನ ಮಾತನ್ನು ಕೇಳಲೇ ಇಲ್ಲ. ಈಗ ಅನುಭವಿಸು. ಅನುಭವಿಸಬೇಕೆ? ನಿಮ್ಮ ಮಾತಿನ ಅರ್ಥ? ಶಾಸ್ತ್ರದ ನಿಯಮ ಹಾಗೂ ಸಮಯದ ಪಾಲನೆಯನ್ನು ಉಲ್ಲಂಘಿಸಿರುವೆ. ಅದರ ಫಲಸ್ವರೂಪಿಯಾಗಿ ಇಬ್ಬರು ಮಹಾಭಯಂಕರ ರಾಕ್ಷಸರು ನಿನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾರೆ. ನಿನಗೆ ಪುತ್ರ ಅಪೇಕ್ಷೆ ಇತ್ತಲ್ಲವೇ? ಆಗಲಿ. ಈಗ ಇಬ್ಬರು ಅಸುರರಿಗೆ ನೀನು ಮಾತೆ ಆಗುವೆ. ಇಂತಹ ಅಸುರರು ಹಿಂದೆಯೂ ಹುಟ್ಟಿಲ್ಲ, ಮುಂದೆಯೂ ಹುಟ್ಟುವುದಿಲ್ಲ. ಇವರಿಗೆ ಜೀವನದಲ್ಲಿ ಕೇವಲ 2 ಲಕ್ಷ್ಯವಿರುತ್ತದೆ: ಭಗವಂತನೊಂದಿಗೆ ಶತ್ರುತ್ವ ಹಾಗೂ ಅವರ ಭಕ್ತರ ಮೇಲೆ ಅತ್ಯಾಚಾರ. ಸ್ವಾಮಿ ಬೇಡಿ, ಸ್ವಾಮಿ ಬೇಡಿ. ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳು ಉಚಿತವಲ್ಲ. 3 ಲೋಕಗಳಲ್ಲೂ ಇವರು ಅಟ್ಟಹಾಸ, ಅತ್ಯಾಚಾರದಿಂದ ಆಹಾಕಾರ ಎಬ್ಬಿಸುತ್ತಾರೆ. ಎಂದು ಇವರ ಅಟ್ಟಹಾಸ ಅಂತಿಮ ಘಟ್ಟ ತಲುಪುವುದೋ ಅಂದು ಇವರ ವಧೆ ಸ್ವಯಂ ನಾರಾಯಣನೇ ಮಾಡುತ್ತಾನೆ. ಸ್ವಾಮಿ, ಇದೇನು ನುಡಿದು ಬಿಟ್ಟಿರಿ ಸ್ವಾಮಿ? ಶಂಕರ, ಪರಮೇಶ್ವರ. ಕಾಮದೇವನ ಮಾಯೆಗೆ ಬಲಿಯಾಗಿ ಸಂಧ್ಯಾಕಾಲದಲ್ಲಿ ದಿತಿ ಹಾಗೂ ಕಶ್ಯಪ ಮಹರ್ಷಿಗಳು ಮಾಡಿದ ತಪ್ಪಿಗೆ ಇಬ್ಬರು ಅಸುರ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ದಿತಿ. ಇದೇ ಸಮಯವನ್ನು ಕಾಯುತ್ತಿದ್ದ ಶುಕ್ರಾಚಾರ್ಯರು ತಮ್ಮ ಛಲ ಸಾಧಿಸಲು ಆ ಮಕ್ಕಳನ್ನು ಬಳಸಿಕೊಳ್ಳುತ್ತಾರೆ. ಅವರ ಮನಸ್ಸಿನಲ್ಲಿ ಮಹಾವಿಷ್ಣುವಿನ ವಿರುದ್ಧ ವಿಷ ಬೀಜವನ್ನು ಬಿತ್ತಿ ವಿಷ್ಣುವಿನ ವಿರುದ್ಧ ಎತ್ತಿಕಟ್ಟುತ್ತಾನೆ. ಆ ಮಕ್ಕಳು ಎಲ್ಲಾ ವಿದ್ಯೆಯನ್ನು ಕಲಿತು ಬೆಳೆದ ನಂತರ, ಹಿರಣ್ಯಾಕ್ಷ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಿನ್ನ ಜೀವನದ ಧ್ಯೇಯ ನಮ್ಮ ಕುಲಶತ್ರುವಾದ ಆ ವಿಷ್ಣುವಿನ ಸಂಹಾರವಾಗಿರಬೇಕು. ನೀನು ಇಲ್ಲಿಯವರೆಗೆ ಕಲಿತಿರುವ ಎಲ್ಲ ವಿದ್ಯೆಗಳ ಪ್ರಯೋಗವನ್ನು ಮೊದಲು ನಮ್ಮ ಪ್ರಜೆಗಳ ಮೇಲೆ ಮಾಡು. ನಂತರ ಆ ವಿಷ್ಣು ಹಾಗೂ ಅವನ ಭಕ್ತರ ಮೇಲೆ ಮಾಡು. ಆದರೆ ಗುರುದೇವ, ನಮ್ಮವರ ಮೇಲೆ ಪ್ರಯೋಗವನ್ನು ಮಾಡಿದರೆ ನಮ್ಮ ಸಂತತಿ ನಾಶವಾಗಿ ನಾವು ದುರ್ಬಲರಾಗುವುದಿಲ್ಲವೇ? ಚಿಂತಿಸಬೇಡ ಪುತ್ರ. ನಾನು ಬ್ರಹ್ಮನಿಂದ ಪಡೆದಿರುವ ವರವನ್ನು ಬಳಸಿ ಎಲ್ಲರನ್ನೂ ಮತ್ತೆ ಜೀವಂತಗೊಳಿಸುವೆ. ಆಗಲಿ ಗುರುದೇವ, ನೀವು ಹೇಳಿದಂತೆ ಮೊದಲು ದಾನವರನ್ನು ಸಂಹರಿಸಿ ನಂತರ ದೇವತೆ ಮತ್ತು ಅವರ ಭಕ್ತರನ್ನು ಸಂಹರಿಸುತ್ತೇನೆ. ಶುಕ್ರಾಚಾರ್ಯರು ಹೇಳಿದ ಮಾತಿಗೆ ಕ್ಷಣವೂ ಯೋಚಿಸಿದ ಹಿರಣ್ಯಾಕ್ಷ ತನ್ನವರು ಎಂದು ನೋಡದೆ ತನ್ನವರ ಮೇಲೆ ದಾಳಿ ಮಾಡುತ್ತಾನೆ. ಗುರುದೇವ, ನೀವು ಹೇಳಿದಂತೆ ಎಲ್ಲರನ್ನೂ ಸಂಹರಿಸಿದ್ದೇನೆ. ಚಿಂತಿಸಬೇಡ, ನಾನು ಕ್ಷಣ ಮಾತ್ರದಲ್ಲಿ ಎಲ್ಲರನ್ನೂ ಬದುಕಿಸುತ್ತೇನೆ. ಅದೋ ಅಲ್ಲಿ ನೋಡು. ಗುರುದೇವ, ಈಗ ನನಗೆ ಅಪ್ಪಣೆ ನೀಡಿ ಈಗಲೇ ಹೋಗಿ ಆ ವರುಣನ ಮೇಲೆ ದಾಳಿ ಮಾಡಿ ಅವನನ್ನು ಸಂಹರಿಸಿ ಅವನು ಅಜೇಯ ಎಂದು ಪಡೆದುಕೊಂಡಿರುವ ಬಿರುದನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ವಿಜಯನಾಗು, ವಿಜಯೀಭವ. ಹಿರಣ್ಯಾಕ್ಷ
ತನ್ನನ್ನು ಗೆಲ್ಲುವವರು ಭೂಮಂಡಲದಲ್ಲೇ ಯಾರೂ ಇಲ್ಲ ಎಂದು ಭಾವಿಸಿ ವರ್ಣಲೋಕದ ಮೇಲೆ ದಾಳಿ ಮಾಡಲು ಹೋಗುತ್ತಾನೆ. ಕಿಂಕರರೇ, ದಾಳಿ ಮಾಡಿ, ಯಾರನ್ನೂ ಯಾವುದನ್ನೂ ಬಿಡಬೇಡಿ. ಹಿರಣ್ಯಾಕ್ಷ, ಏನು ಈ ಅಟ್ಟಹಾಸ? ಏಕೆ ಈ ಆಕ್ರೋಶ? ಅಟ್ಟಹಾಸವೂ ಅಲ್ಲ, ಆಕ್ರೋಶವೂ ಅಲ್ಲ. ವರ್ಣ, ನಾನು ನಿನ್ನೊಡನೆ ಹೋರಾಡಬೇಕು. ಏನು, ನೀನು ನನ್ನೊಡನೆ ಹೋರಾಡಬೇಕೆ? ಹೌದು. ಈ ಹುಚ್ಚು ಆಲೋಚನೆ ನಿನಗೇಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿ ಅಜೇಯ ಎಂಬ ಬಿರುದನ್ನು ಪಡೆದುಕೊಂಡಿರುವೆ. ಅದಕ್ಕೆ ನನ್ನ ಯುದ್ಧದ ಪ್ರತಿಸ್ಪರ್ಧಿಯಾಗಿ ನಿನ್ನನ್ನೇ ಆರಿಸಿದ್ದೇನೆ. ಅದೆಲ್ಲ ಮುಗಿದ ಕತೆ. ಈಗ ನನ್ನಲ್ಲಿ ಯುದ್ಧೋತ್ಸಾಹವಿಲ್ಲ. ಅದನ್ನು ನಾನು ನಂಬುವುದಿಲ್ಲ. ಈಗ ನೀನು ನನ್ನೊಡನೆ ಹೋರಾಡಬೇಕು. ಇಲ್ಲದಿದ್ದರೆ ಈ ನನ್ನ ಗದೆಯಿಂದ... ಹಿರಣ್ಯಾಕ್ಷ, ಏನೀ ಉದ್ದಟತನ? ನಿನಗೆ ಯುದ್ಧ ಮಾಡಬೇಕೆಂಬ ಹಠವಿದ್ದರೆ ನಿನಗೆ ಸರಿಸಮಾನನಾದ ವೀರನೊಡನೆ ಹೋರಾಡು. ನನಗೆ ಸರಿಸಮನಾದ ವೀರನೇ? ಯಾರವನು? ಅವನು ಬೇರಾರೂ ಅಲ್ಲ, ಅವನೇ ಶ್ರೀಮನ್ನಾರಾಯಣ. ನಾರಾಯಣ, ನಾರಾಯಣ. ನಾನು ಅವನನ್ನೇ ಹುಡುಕುತ್ತಿದ್ದೆ. ಎಲವೋ ನಾರಾಯಣ, ನೀನು ನನಗೆ ಸರಿಸಾಟಿಯೇ. ಏ ವರ್ಣ, ಎಲ್ಲಿರುವನೋ ಆ ನಿನ್ನ ನಾರಾಯಣ? ವೈಕುಂಠದಲ್ಲಿ. ವೈಕುಂಠದಲ್ಲಿ? ವೈಕುಂಠದಲ್ಲಿ? ಕಿಂಕರರೇ, ಈ ವರ್ಣಲೋಕವನ್ನು ಧ್ವಂಸ ಮಾಡಿ. ಅಯ್ಯೋ ಹಿರಣ್ಯಾಕ್ಷ! ಧ್ವಂಸ, ಧ್ವಂಸ, ಧ್ವಂಸ! ಎಲ್ಲರನ್ನೂ ಎಲ್ಲವನ್ನೂ ಧ್ವಂಸ ಮಾಡುತ್ತಿರುವ ಹಿರಣ್ಯಾಕ್ಷ ವಿಷ್ಣುವನ್ನು ಹುಡುಕಿಕೊಂಡು ನೇರವಾಗಿ ವೈಕುಂಠಕ್ಕೆ ಹೋಗುತ್ತಿದ್ದಾನೆ. ನಾರಾಯಣ ನಾರಾಯಣ, ಯಾರದು? ಓಹೋ, ನಮ್ಮ ಪರಿಚಯವೇ ಇಲ್ಲವೇ ನಿಮಗೆ? ಓ ಹಿರಣ್ಯಾಕ್ಷ, ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ಸಿಗಿದು ಹಾಕುವುದನ್ನು ಕಣ್ಣಾರೆ ನೋಡುವುದಕ್ಕೆ. ನಿನಗೇಕಪ್ಪ ಬಂತು ಈ ದುರ್ಬುದ್ಧಿ? ಏನಂದಿರಿ? ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂತವರ ಸಲಹೆ ಕೇಳಕೂಡದೆ? ಇದು ದುರ್ಬುದ್ಧಿ ಅಲ್ಲದೆ ಮತ್ತಿನ್ನೇನು? ನಿಮ್ಮಂತವರ ಸಲಹೆ? ಏನೋ ನಿಮ್ಮ ಸಲಹೆ. ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ದೊಡ್ಡ ಮಾಯಾವಿಗಳು. ಅಲ್ಲವೇ ಅಲ್ಲವೇ? ಅವನು ಆದಿದೇವ ಕಣಯ್ಯ. ಹಾ, ಅದಕ್ಕೆ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಗದೆಯಿಂದ ಅಪ್ಪಳಿಸಿದರೆ ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾವನೋ ದೊಡ್ಡವನು? ನಾನು. ಹಾ, ವಯಸ್ಸಿನಲ್ಲಿ, ಶಕ್ತಿಯಲ್ಲಿ ನೀನೇ. ಹಾ, ಹಾಗೆ ಬಾದಾರಿಗೆ. ನೋಡಯ್ಯ, ಯುದ್ಧದಲ್ಲಿ ಎದುರಾಳಿ ಸರಿಸಮಾನನಾಗಿದ್ದರೆ ಯುದ್ಧದ ಸೊಗಸೇ ಬೇರೆ. ಆದರೆ ಶೇಷಶಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಬರುವುದಿಲ್ಲ. ಹಾ, ಹೌದೇ? ಇದು ಹೊಸ ವಿಷಯ ನಾರದರೆ. ಈಗ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಈಗ ನೀನು ದಾರಿಗೆ ಬಂದೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ಹಾ, ನೀವೇ. ನಾನೇ. ಸಂತೋಷ ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ತಂದೆಯನ್ನು ಬಿಟ್ಟರೆ? ನನ್ನ ಅಣ್ಣ ಕಣಯ್ಯ. ನಿನ್ನ ಅಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ? ಯಾರವನು? ಅಪ್ಪಳಿಸಿ ಬಿಡುತ್ತೇನೆ. ಇಲ್ಲಿ ಯಾರಯ್ಯ ಇದ್ದಾರೆ? ನಿನ್ನ ಪತ್ನಿಯನ್ನು ಕೆಣಕಿದರೆ ಅಂತ ಮಾತಿಗೆ ಹೇಳಿದೆ ಅಷ್ಟೇ, ಯಾರೂ ಕೆಣಕಲಿಲ್ಲ. ನಾರಾಯಣ ನಾರಾಯಣ. ನೋಡಿದೆಯಾ, ಪತ್ನಿಯ ವಿಷಯ ಹೇಳಿದ ಕೂಡಲೇ ಎಷ್ಟು ಆಕ್ರೋಶ ಬಂತು. ಈಗ ನಾನು ಹೇಳುವುದೇನೆಂದರೆ, ನೀನು ಆ ವಿಷ್ಣುವಿನ ಪತ್ನಿಯನ್ನು ಕೆಣಕಿದರೆ ಅವನಿಗೂ ರೋಷಾವೇಶ ಬರುತ್ತದೆ. ಆಗ ನಿನ್ನೊಂದಿಗೆ ಅವನು ಕಾಳಗಕ್ಕೆ ಬರುತ್ತಾನೆ. ಆ ನಾರದರೆ, ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಎಲ್ಲಿದ್ದಾಳೆ ಆ ನಾರಾಯಣನ ಪತ್ನಿ? ಬೇಗ ಹೇಳಿ. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ?
ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅವಳು ಪ್ರಯೋಜನವಿಲ್ಲ. ಮತ್ತೊಬ್ಬಳು ಅಗೋ ಭೂದೇವಿ. ಭೂದೇವಿ, ಭೂದೇವಿ! ನಾರದರೆ, ಮೆಚ್ಚಿದೆ ನಿಮ್ಮ ಜಾಣತನಕ್ಕೆ, ಮೆಚ್ಚಿದೆ. ಆ ನಾರಾಯಣನೊಂದಿಗಿನ ನಮ್ಮ ಕಾಳಗವನ್ನು ನೋಡಲು ಸಿದ್ಧರಾಗಿರಿ. ನಾರಾಯಣ ನಾರಾಯಣ. ನಾರದನ ಮಾತು ಕೇಳಿ ಭೂದೇವಿಯನ್ನೇ ಅಪಹರಿಸಲು ಹೊರಟ ಹಿರಣ್ಯಾಕ್ಷ ಓಹೋ, ನೀನೇ ಏನು ಭೂದೇವಿ? ನೀನೇ ಇರಬೇಕು. ನಿನ್ನ ವೇಷಭೂಷಣವನ್ನು ನೋಡಿದರೆ ತಿಳಿಯುತ್ತದೆ. ಬಾ ನನ್ನ ಜೊತೆ. ನಿನ್ನ ಜೊತೆ ಎಲ್ಲಿಗೆ? ನಿನ್ನೊಂದಿಗೆ ನಾನೇಕೆ ಬರಬೇಕು? ಯಾರು ನೀನು? ನಾನಾರೆಂಬುದರ ತರ್ಕ ನಿನಗೆ ಬೇಕಿಲ್ಲ. ನನಗೆ ನಿನ್ನ ಗಂಡ ವಿಷ್ಣು ಬೇಕು. ನಾನು ಅವನನ್ನು ಸಂಹರಿಸಬೇಕು. ನಡೆ ನನ್ನ ಜೊತೆ. ಬಿಡು ನನ್ನನ್ನು. ನೀನು ತಪ್ಪು ಮಾಡುತ್ತಿರುವೆ. ವಿಷ್ಣುವನ್ನು ಸಂಹರಿಸಲು ಹೋಗಿ ನಿನ್ನ ಸಾವನ್ನು ನೀನೇ ತಂದುಕೊಳ್ಳುವೆ. ಯಾರನ್ನು ಯಾರು ಸಂಹಾರ ಮಾಡುತ್ತಾರೆ ಎಂದು ನೋಡುವಿಯಂತೆ. ಈಗ ಬಾ ನನ್ನ ಜೊತೆ. ಅವನೇ ನನ್ನನ್ನು ಹುಡುಕಿಕೊಂಡು ಬರುತ್ತಾನೆ. ಸ್ವಾಮಿ, ಶ್ರೀಹರಿ, ಕಾಪಾಡಿ, ಕಾಪಾಡಿ. ಹಿರಣ್ಯಾಕ್ಷ ಭೂದೇವಿಯನ್ನು ಹೊತ್ತೊಯ್ದಿದ್ದಾನೆ. ನಾರಾಯಣ ನಾರಾಯಣ. ನಾರದರೆ, ಇದೇನಿದು? ಭೂಲೋಕದಲ್ಲಿ ಈ ಕೋಲಾಹಲ. ಭೂದೇವಿಯನ್ನು ಹಿರಣ್ಯಾಕ್ಷ ಹೊತ್ತೊಯ್ದಿದ್ದಾನೆ. ಈಗ ಮುಂದೆ ಗತಿ? ನಾರಾಯಣ ನಾರಾಯಣ. 3 ಲೋಕಗಳನ್ನು ಪಾಲನೆ ಮಾಡುವ ಆ ನಾರಾಯಣನೇ ಗತಿ. ಈಗ ಅವನ ಬಳಿಯೇ ಹೋಗೋಣ ಬನ್ನಿ. ನಾರದ ಮಹರ್ಷಿಗಳು ಇಂದ್ರನ ಸಹಿತ ದೇವಾನು ದೇವತೆಗಳನ್ನು ಕರೆದುಕೊಂಡು ವೈಕುಂಠಕ್ಕೆ ಹೋಗುತ್ತಾರೆ. ನಾರಾಯಣ ನಾರಾಯಣ. ಶೇಷಶಯನಾದ ವಿಷ್ಣುವಿಗೆ ನಾರದನ ಪ್ರಣಾಮಗಳು. ವಾಸುದೇವ. ಶುಭವಾಗಲಿ. ಇದೇನಿದು ನಾರದರೆ? ದೇವಾನು ದೇವತೆಗಳನ್ನ ಒಟ್ಟುಗೂಡಿಸಿಕೊಂಡು ಬಂದಿರುವುದನ್ನ ನೋಡಿದರೆ ಎಲ್ಲೋ ಯಾವುದೋ ಮಗುವನ್ನ ಚಿವಿಟಿ ತೊಟ್ಟಿಲು ತೂಗಿಸಲೆಂದು ಇಲ್ಲಿಗೆ ಬಂದಿರುವ ಹಾಗಿದೆ. ನಾರಾಯಣ ನಾರಾಯಣ. ಜಗತ್ತನ್ನೇ ತೂಗುವವನು ನೀನು. ನಿನ್ನ ಕೈಗೊಂಬೆ ನಾವು. ಇರಲಿ, ಬಂದ ವಿಷಯ? ಆ ಹಿರಣ್ಯಾಕ್ಷನ ಅಟ್ಟಹಾಸ ಹೆಚ್ಚಾಗಿದೆ. ಭೂದೇವಿಯನ್ನು ಎಳೆದುಕೊಂಡು ಹೋಗಿ ಪಾತಾಳದಲ್ಲಿ ತನ್ನ ಸೆರೆಯಲ್ಲಿಟ್ಟುಕೊಂಡಿದ್ದಾನೆ. ಚಿಂತಿಸಬೇಡಿ, ಅವನು ಬೇರಾರೂ ಅಲ್ಲ, ನನ್ನ ದ್ವಾರಪಾಲಕರಲ್ಲಿ ಒಬ್ಬನು. ಅವನಿಗೆ ಮುಕ್ತಿ ನೀಡುವ ಸಮಯ ಬಂದಿದೆ. ಮಹಾವಿಷ್ಣುವು ಭೂದೇವಿಯನ್ನು ರಕ್ಷಿಸಲು ಹಾಗೆ ಹಿರಣ್ಯಾಕ್ಷನನ್ನು ಸಂಹರಿಸಲು ವರಹಸ್ವಾಮಿಯ ಅವತಾರವನ್ನು ತಾಳುತ್ತಾನೆ. ಯಾರು ನೀನು? ಯಾರಿಗಾಗಿ ಭೂದೇವಿಯನ್ನು ಅಪಹರಿಸಿರುವೆಯೋ ಅವನೇ ನಾನು. ನೀನೇ ಏನೋ ವಿಷ್ಣು? ನಿಜ ರೂಪವನ್ನು ಮರೆಸಿಕೊಂಡು ಹಂದಿಯಾಗಿ ಬಂದಿರುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನಗೆ? ಛಿಛಿ! ಹಿರಣ್ಯಾಕ್ಷ, ಈಗಲೂ ಸಮಯವಿದೆ. ಭೂದೇವಿಯನ್ನು ನನ್ನ ಜೊತೆ ಕಳುಹಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೋ. ನಿನ್ನನ್ನು ಸಂಹರಿಸಿದ ಮೇಲೆ ಅವಳನ್ನು ಬಿಡುವೆನು. ಹಿರಣ್ಯಾಕ್ಷ, ನಿನ್ನ ಸಾವನ್ನೇ ನೀನು ಬಯಸುವುದಾದರೆ ಅದು ನಿನ್ನ ಕರ್ಮ. ಅನುಭವಿಸು.
ಭೂದೇವಿ, ಈಗ ನೀನು ಸುರಕ್ಷಿತವಾಗಿರುವೆ. ಬಾ ನನ್ನ ಜೊತೆ. ಸ್ವಾಮಿ, ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಸಹೋದರ ಹಿರಣ್ಯಾಕ್ಷ ದುರ್ಮರಣಕ್ಕೀಡಾದ ಸುದ್ದಿ ಕೇಳಿ ಆ ವಿಷಯವನ್ನು ತಾಯಿಗೆ ತಿಳಿಸಲು ಬರುತ್ತಾನೆ ಹಿರಣ್ಯಕಶಪು. ಅಮ್ಮ, ಅಮ್ಮ. ಬಾ ಕಂದ, ಬಾ. ಒಬ್ಬನೇ ಬಂದಿರುವೆಯಾ? ಹಿರಣ್ಯಾಕ್ಷ ಬರಲಿಲ್ಲವೇ? ನಿನಗೊಂದು ದುಃಖದ ಸುದ್ದಿ. ದುಃಖದ ಸುದ್ದಿಯೇ? ಏನದು ಕುಮಾರ? ಅಮ್ಮ, ಅದು ಹಿರಣ್ಯಾಕ್ಷ ವೀರ ಮರಣವನ್ನು ಹೊಂದಿದ್ದಾನೆ. ಹಿರಣ್ಯಾಕ್ಷ ಕಂದ, ಹೆತ್ತ ಹೊಟ್ಟೆಗೆ ಕಿಚ್ಚಿಟ್ಟೆಯ? ನಿನಗೆ ಇಂತಹ ದುರ್ಮರಣ ಒದಗಬೇಕೆ? ನಿನ್ನನ್ನು ಕಳೆದುಕೊಂಡು ನಾನು ಹೇಗಪ್ಪ ಬದುಕಿರಲಿ? ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ಅಮ್ಮ, ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ. ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರ ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಚತುರ್ದಶ ಭುವನಗಳಲ್ಲೇ ಯಾರೂ ಇಲ್ಲವೆಂಬುದನ್ನು ಅರಿತೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕಿಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ಘಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದೆಯೋ? ವಿಶ್ವದ ಅದಾವ ಮಹಾಶಕ್ತಿ ಎದುರಾದರೂ ಹುಟ್ಟಡಗಿಸುತ್ತೇನೆ ಎಂದು ದಿಟ್ಟ ನುಡಿಯಾಡಿದ ನಿನ್ನಂತಹ ಮಹಾಪುರುಷನನ್ನು ಕೇವಲ ಒಂದು ಹಂದಿ ಎಂದರೆ? ಏ ಹರೇ, ನಿನ್ನ ಅಟ್ಟಹಾಸ ಅಡಗಿಸಲು ನಾನೇ ಬರುತ್ತೇನೆ. ಸಿದ್ಧನಾಗೋ. ಹಿರಣ್ಯಾಕ್ಷನನ್ನು ಕಳೆದುಕೊಂಡ ದುಃಖದಲ್ಲಿ ಹಿಂದು ಮುಂದು ಆಲೋಚಿಸದೆ ಶ್ರೀಹರಿಯ ಸಂಹಾರಕ್ಕೆ ಸಿದ್ಧನಾಗುತ್ತಾನೆ ಹಿರಣ್ಯಕಶಪು. ಸ್ವಾಮಿ, ಬೇಡಿ ಸ್ವಾಮಿ, ಬೇಡಿ ಸ್ವಾಮಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತಿದ್ದೇನೆ. ದಯಮಾಡಿ ಬೇಡಿ ಸ್ವಾಮಿ. ನನ್ನನ್ನು ತಡೆಯಬೇಡ ಖಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಹೆತ್ತ ತಾಯಿಯ ವೇದನೆ ನಿನಗೆ ಗೊತ್ತಿಲ್ಲ. ದಾನವ ಕುಲದ ವೈರಿಯಾದ ಹರಿಯನ್ನು ಕೊಲ್ಲುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸ್ವಾಮಿ, ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆಯವರು ಅತ್ತು ಸೊರಗಿದ್ದಾರೆ. ಅವರ ದುಃಖವನ್ನು ಹೆಚ್ಚಿಸಬೇಡಿ. ಆ ಶ್ರೀಹರಿ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಉಳಿದವರೂ ಇಲ್ಲ, ಹಾಗೆ ನಮ್ಮನ್ನು ಕೆಣಕಿ ಬದುಕಿದವರೂ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಸೇಡಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದು ತಡೆದರೂ ನಾನು ಕೇಳುವುದಿಲ್ಲ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿಯಾದ ಹೆಂಡತಿಯನ್ನು ಕಣ್ಣೀರಿನ ಕಡಲಿಗೆ ತಳ್ಳಿಯಾದರೂ ಯುದ್ಧ ಮಾಡಬೇಕೆಂಬ ಹಠವೇಕೆ? ಏನಾದರೂ ಅನಾಹುತ ಸಂಭವಿಸಿದರೆ ನನ್ನ ಗತಿ ಏನು? ನಾಳೆ ನಮ್ಮ ಕಂದ. ಹೇಳಿ ಹೆಣ್ಣೆ, ನಾನಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಓಂಕಾರ ಮಾತ್ರದಿಂದ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶ್ಯಪುವಿನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀವೇನೇ ಹೇಳಿದರೂ ನಾನು ಒಪ್ಪುವುದಿಲ್ಲ. ಹಿರಣ್ಯಕಶ್ಯಪು, ಗುರುಗಳೇ, ಇವರಿಗೆ ನೀವಾದರೂ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೆ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಉಪಯೋಗವಿಲ್ಲ. ಏನಂದಿರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು. ಆ ಬ್ರಹ್ಮನನ್ನು ಮೆಚ್ಚಿಸಿ ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು. ಆಗ ಮಾತ್ರ ನೀನು ಆ ವಿಷ್ಣುವನ್ನು ಎದುರಿಸಲು ಸಾಧ್ಯ. ಆಗಲಿ ಗುರುದೇವ,
ನಿಮ್ಮ ಮಾತಿನಂತೆಯೇ ಆಗಲಿ. ನನಗೆ ಅಪ್ಪಣೆ ನೀಡಿ. ಶುಭವಾಗಲಿ. ಅಮ್ಮ, ತಾಯಿ, ನನ್ನ ಪತಿಗೆ ಯಾವ ಕಷ್ಟವೂ ಬಾರದಂತೆ ಕಾಪಾಡು ತಾಯಿ, ಕಾಪಾಡು. ಗುರು ಶುಕ್ರಾಚಾರ್ಯರು ಹೇಳಿದ ಮಾತಿಗೆ ಸರಿ ಎಂದು ಒಪ್ಪಿ ಬ್ರಹ್ಮದೇವನಿಂದ ವರ ಪಡೆಯಲು ತಪಸ್ಸಿಗೆ ಕೂರುತ್ತಾನೆ ಹಿರಣ್ಯಕಶಿಪು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಆಪತ್ತು, ಆಪತ್ತು ದೇವೇಂದ್ರ, ಆಪತ್ತು. ನಾರಾಯಣ ನಾರಾಯಣ, ಹಿರಣ್ಯಕಶ್ಯಪು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶ್ಯಪು ತಪಸ್ಸು ಮಾಡುತ್ತಿದ್ದಾನೆ? ಹೌದು ದೇವೇಂದ್ರ, ಬ್ರಹ್ಮದೇವನಿಂದ ವರ ಪಡೆಯಲು ಸಂಕಲ್ಪಿಸಿದ್ದಾನೆ. ಆ ದಾನವರು ವರ ಪಡೆದರೆ ಮುಗಿಯಿತು, ನೇರ ಇಲ್ಲಿಗೇ ದಾಳಿ ಮಾಡುತ್ತಾರೆ. ಅಂತೂ ಇಂದ್ರನಿಗೆ ಆತಂಕ ತಪ್ಪಿದ್ದಲ್ಲ. ನಾರಾಯಣ ನಾರಾಯಣ. ನಮಗೂ ಬಲವಿದೆ, ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ. ಎಲ್ಲ ಇದೆ ಅಗ್ನಿ, ಆದರೆ ಹಿಡಿದ ಕಾರ್ಯ ಸಾಧಿಸುವ ಛಲವಿಲ್ಲ ಅಷ್ಟೇ. ಏನಂದಿರಿ? ದುಡುಕಬೇಡಿ, ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಎಂದೆ. ಪ್ರತಿ ಬಾರಿಯ ಹಾಗೆ ಈ ಬಾರಿಯೂ ಹಿಂದು ಮುಂದು ಯೋಚಿಸದ ಇಂದ್ರ ಇನ್ನು ಗರ್ಭದಲ್ಲೇ ಇರುವ ಶಿಶುವನ್ನು ಕೊಲ್ಲಲೆಂದು ಮತ್ತೊಂದು ಮಹಾಪಾಪಕ್ಕೆ ಮುಂದಾಗುತ್ತಾನೆ. ದೇವೇಂದ್ರ, ನೀನು ಇಲ್ಲಿ? ಆಶ್ಚರ್ಯವೇ? ದೇವೇಂದ್ರ, ನನ್ನ ಸ್ವಾಮಿ ಇಲ್ಲಿಲ್ಲ. ಅದನ್ನ ಅರಿತೇ ಬಂದಿದ್ದು ಕಯಾದು. ಸುರಾಸುರರ ಸ್ನೇಹ ವಿಶ್ವಾಸ ಎಂತದ್ದು ಎಂದು ನಿನಗೆ ತಿಳಿದೇ ಇದೆ. ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ. ಅಲ್ಲಿ ನಮ್ಮ ನೆಮ್ಮದಿಗೆ ಕುಟಿಲಪ್ರಾಯವಾಗಿ ಅವರ ವಂಶ ಬೆಳೆಯುತ್ತಿದೆ. ದಾನವ ಕುಲವನ್ನು ಬೆಳೆಯಲು ಬಿಡದೆ ಇಲ್ಲೇ ಈಗಲೇ ನಾಶ ಮಾಡಿಬಿಡಬೇಕೆಂದು ಬಂದಿದ್ದೇನೆ. ಶಿವಶಿವ, ದೇವತೆಗಳ ಬಾಯಿಂದ ಬರುವ ಮಾತುಗಳೇ ಇವು. ಇನ್ನು ಕಣ್ಣು ಬಿಡದ ಈ ನನ್ನ ಕಂದ ಯಾವ ಅಪರಾಧ ಮಾಡಿದೆ ಎಂದು? ಈಗ ಮಾಡಿಲ್ಲ, ಮುಂದೆ ಮಾಡೀತು ಎಂದು. ದೇವೇಂದ್ರ, ಮುಂದೆಂದು ನನ್ನ ಪತಿಯಾಗಲಿ ಮಗನಾಗಲಿ ಅಮರಾವತಿ ಕಡೆ ತಿರುಗಿ ನೋಡದಂತೆ ನಾನು ನೋಡಿಕೊಳ್ಳುತ್ತೇನೆ. ಕೃಪೆ ಮಾಡಿ ನನ್ನ ಮಗನನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ. ಇಂದ್ರ, ನಿನಗೆ ಕೈ ಮುಗಿಯುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ. ವಂಶ ಜ್ಯೋತಿಯನ್ನು ಆರಿಸಬೇಡ. ಕರುಣೆ ತೋರು ಇಂದ್ರ, ಕರುಣೆ ತೋರು. ಶತ್ರುಶೇಷ ನಾಶವಾಗುವ ತನಕ ನಾನು ಯಾರ ಶೋಕಕ್ಕೂ ಮರುಗುವುದಿಲ್ಲ. ನಾರಾಯಣ ನಾರಾಯಣ. ಆಹಾಹಾ, ಅದ್ಭುತ ಅದ್ಭುತ. ಪೌರುಷವಿರುವುದು ಸಾರ್ಥಕವಾಯಿತು. ವಜ್ರಾಯುಧ ಹಿಡಿದಿದ್ದು ಸಫಲವಾಯಿತು. ಏಕೆ ಪೂಜ್ಯರೇ ಹೀಗೆ ಮಾತನಾಡುತ್ತಿರುವಿರಿ? ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಸಿದ್ಧತೆ ನಡೆಸುತ್ತಿದ್ದರೆ ನಾನೇಕೆ ಬೇಡವೆನ್ನಲಿ? ಎತ್ತು ನಿನ್ನ ವಜ್ರಾಯುಧ. ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದೆ ನಾರದರೆ, ಈಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಾಳೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಾರಾಯಣ ನಾರಾಯಣ. ನಿನ್ನ ಅಜ್ಞಾನಕ್ಕೆ ಏನು ಹೇಳಲಿ ಇಂದ್ರ? ಮಹಾಪತಿವ್ರತೆಯಾದ ಈಕೆಯ ಮಗ ದೈತ್ಯ ಕುಲವನ್ನು ಉದ್ಧರಿಸುವ ಮಹಾಪುರುಷ, ಪರಮ ಭಾಗವತೋತ್ತಮ. ಏನು ಹೇಳುತ್ತಿರುವಿರಿ ಪೂಜ್ಯರೇ? ಇದು ಸತ್ಯವೇ? ಸತ್ಯ ಇಂದ್ರ, ಸತ್ಯ. ಈಗ ಹೋಗು, ಮೊದಲು ಇಲ್ಲಿಂದ ಹೊರಟು ಹೋಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೋ. ಹೋಗು. ಅಮ್ಮ, ಕಯಾದು. ನಾರದರೆ, ಇಂದ್ರ, ಮಹರ್ಷಿಗಳೇ, ಇಂದ್ರ. ಅವನು ಹೊರಟು ಹೋದ ಕಯಾದು. ನೀನು ಇಲ್ಲಿ ಒಂಟಿಯಾಗಿರುವುದು ಒಳ್ಳೆಯದಲ್ಲ. ನಿನ್ನ ಗಂಡ ಹಿರಣ್ಯಕಶಪು ತಪಸ್ಸಿನಿಂದ ಮರಳಿ ಬರುವವರೆಗೂ ನೀನು ನಮ್ಮ ಆಶ್ರಮದಲ್ಲಿ ಇರುವೆಯಂತೆ. ನಿನಗೂ ಮತ್ತು ನಿನ್ನ ಮಗುವಿಗೂ ಅದು ಉತ್ತಮವಾದ ಸ್ಥಳ. ಆಗಲಿ ಮುನಿಗಳೇ. ನಡೆ ತಾಯಿ. ಮಳೆ, ಗಾಳಿ, ಚಳಿ ಅದಾವುದಕ್ಕೂ ಅಂಜದೆ ಹಿರಣ್ಯಕಶಪುವಿನ ಘೋರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾಗುತ್ತಾನೆ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ಹಿರಣ್ಯಕಶಿಪು, ನಮೋ ಹಿರಣ್ಯಕಶಿಪು, ಬ್ರಹ್ಮದೇವಾಯ ನಮಃ. ಕಣ್ಣು ಬಿಡು. ಬ್ರಹ್ಮದೇವ ನಮೋ ನಮಃ. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನ ಅಪೇಕ್ಷೆ ಏನು ಕೂರಿಕೊ. ಬ್ರಹ್ಮದೇವ,
ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಿಂದಾಗಲಿ, ನೀನು ಸೃಷ್ಟಿಸಿದ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾರಿರುವನು. ಏ ಹರೇ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಬೆಂಕಿ ಇಟ್ಟೆಯಲ್ಲ. ಏ ಪಾತಕೆ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಕೇವಲ ಹರಿಯನ್ನು ಸಂಹಾರ ಮಾಡಬೇಕೆಂಬ ಉದ್ದೇಶದಿಂದ ಸಾವೇ ಬಾರದಿರುವ ವರವನ್ನು ಪಡೆಯುತ್ತಾನೆ. ನಿಜಕ್ಕೂ ಈಗ ಹಿರಣ್ಯಕಶಪುವಿಗೆ ಸಾವೇ ಇಲ್ಲವೇ? ಅಸುರರ ಅಟ್ಟಹಾಸ ನಡೆಯುವುದೇ? ಅಥವಾ ಪಡೆದಿರುವ ವರದಲ್ಲೇನಾದರೂ ಸಂಚು ಇದೆಯೇ? ಗೋವಿಂದ ಗೋವಿಂದ ಮಾಧವ ನೀನೆ ಗೋವಿಂದ, ಮಧುಸೂದನ ನೀನೆ ಗೋವಿಂದ, ಅಚ್ಯುತನಯ್ಯ ಗೋವಿಂದ, ಭಕ್ತವತ್ಸಲ ಗೋವಿಂದ. ಎಲಾ ವಿವೇಕೆ, ಯಾರವನು? ನಾನಿಲ್ಲಿರುವುದನ್ನು ತಿಳಿಯದೆ ಆ ನನ್ನ ವೈರಿಯ ಸ್ಮರಣೆ ಮಾಡುತ್ತಿರುವುದು? ನಾನಾ ರೂಪವು ಗೋವಿಂದ, ನಾಮಗಳಹಲವು ಗೋವಿಂದ, ಹರಿನಾರಾಯಣ ಗೋವಿಂದ, ನಿಜದಾನಂದವು ಗೋವಿಂದ. ಹೇ ನಾರದ, ಮತ್ತೊಮ್ಮೆ ಹೇಳು, ಹೇಳು, ಮತ್ತೊಮ್ಮೆ ಹೇಳು. ಶಂಕರ ಶಂಕರ, ನೀನೇ ಸರ್ವೇಶ್ವರ, ದೈತ್ಯ ಮನೋಹರ, ಶಿವಶಂಕರ ಶಿವಶಂಕರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಆದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಹೇ ನಾರದ ಮುನಿ, ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ನಾರಾಯಣ ಎನ್ನುವ ಬದಲು ಕಶ್ಯಪು, ಹಿರಣ್ಯ ಕಶ್ಯಪು ಎನ್ನಬೇಕು. ಅಪ್ಪಣೆ. ಕಶ್ಯಪು, ಹಿರಣ್ಯ ಕಶ್ಯಪು. ಅಷ್ಟೇ ಅಲ್ಲ, ಲೋಕಗಳಲ್ಲೂ ನನ್ನ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಗಲಿ. ನನ್ನನ್ನೇ ಧ್ಯಾನಿಸಬೇಕು. ತಿಳಿಯಿತು. ಮತ್ತೊಮ್ಮೆ ಆ ಹರಿಯನ್ನೇನಾದರೂ ಸ್ಮರಿಸಿದರೆ ಈ ನಿನ್ನ ತಂಬೂರಿ ಮತ್ತೆ ನಿನ್ನ ತಲೆ ಬುರುಡೆ ಎರಡೂ ಹಾರಿ ಹೋಗುತ್ತವೆ. ಅಲ್ಲಿಗೆ ಕತೆ ಮುಗಿಯಿತು. ಯಾರ ಕಥೆ? ದುಷ್ಟರ ಕತೆ. ಹಾ. ದಾನವೇಂದ್ರ ಹಿರಣ್ಯಕಶಪು, ನಿನಗೊಂದು ಸಂತೋಷದ ಸುದ್ದಿ. ಸಂತೋಷದ ಸುದ್ದಿಯೇ? ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಗಂಡು ಮಗುವಿಗೆ ಜನನವೇ? ಹಾ. ಭಲೆ ಭಲೆ ನಾರದರೆ, ಈ ಸಂತೋಷದ ಸಮಯದಲ್ಲಿ ಯಾವುದಾದರೂ ವರ ಕೇಳಿ, ನಾನು ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು. ಅದೇ ಈಗ ನೀನು ನನಗೆ ಕೊಡುವಂತಹ ವರ. ಆಗಲಿ. ನನಗೂ ನನ್ನ ಮಗನನ್ನು ನೋಡುವ ಕಾತುರ ಹೆಚ್ಚಾಗಿದೆ. ನಾರಾಯಣ. ಹಿರಣ್ಯಕಶಪು ಹಿರಣ್ಯಕಶಪು. ತನ್ನ ಮಡದಿ ಹಾಗೂ ಪುತ್ರನನ್ನು ನೋಡಲು ನಾರದರ ಆಶ್ರಮಕ್ಕೆ ಬರುತ್ತಾನೆ ಹಿರಣ್ಯಕಶಪು. ಕಯಾದು, ಕಯಾದು. ಯಾರು? ಸ್ವಾಮಿ, ಬಂದಿರಾ? ನಿಮಗಾಗಿಯೇ ಕಾಯುತ್ತಿದ್ದೆ. ಸ್ವಾಮಿ, ಸ್ವಾಮಿ, ನಮ್ಮ ಮಗು, ನಿಮ್ಮ ಮಗ. ನನ್ನ ಮಗ? ಭಲೆ ಭಲೆ, ನನ್ನ ಮಗ ಬಲು ಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆಯೇ ಇದ್ದಾನೆ. ಇಲ್ಲ ಸ್ವಾಮಿ, ನಿಮ್ಮ ಹಾಗೆ ಇದ್ದಾನೆ.
ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ ಅಮೃತ ಘಳಿಗೆಯಲ್ಲಿ ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರೂ ಕೇಳರಿಯದಂತಹ ಅದ್ಭುತವಾದ ನನ್ನ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಹಿರಣ್ಯಕಶಿಪು, ನಿನ್ನ ಸುಪುತ್ರ ಹುಟ್ಟಿದ ಗಳಿಗೆಯಲ್ಲಿ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ. ನನ್ನ ಜನ್ಮ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಸಿಡಿಲು ಗುಡುಗುಗಳು ಹೋರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಬಿರಿಯಿತು. ಇಂತಹ ಅಮೋಘ ವೈಭವದ ಮುಂದೆ ಕೇವಲ ಪುಷ್ಪವೃಷ್ಟಿಯೇ ನಾಚಿಗೇಡು, ನಾಚಿಗೇಡು. ನಾರಾಯಣ ನಾರಾಯಣ. ಏ ನಾರದ ಮುನಿ, ದಾನವೇಂದ್ರ ದಾನವೇಂದ್ರ, ಇನ್ನೊಮ್ಮೆ ಆ ನನ್ನ ವೈರ್ಯ ಹೆಸರನ್ನು ಉಚ್ಚರಿಸಿದರೆ ಈ ನಿನ್ನ ತಂಬೂರಿ, ನಿನ್ನ ಬುರುಡೆ ಹಾರಿ ಹೋದೀತು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಖಯಾದು, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡಬೇಕು. ಸ್ವಾಮಿ, ಗುರು ಸಮಾನರಾದ ನಾರದ ಮುನಿಗಳು ಇಲ್ಲಿಯೇ ಇದ್ದಾರಲ್ಲ, ಅವರನ್ನೇ ಕೇಳಿ. ಹೇ ನಾರದ, ಬನ್ನಿ ಹೀಗೆ. ಏನಪ್ಪ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದಿರಲಿ ನಾರದರೆ, ನಮ್ಮ ಪತ್ನಿಯ ಆಸೆಯಂತೆ ಮಗುವಿಗೆ ಒಂದು ಶುಭ ನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ. ಓಹೋ, ಬಲು ಮುದ್ದಾದ ಹೆಸರು, ಸೊಗಸಾದ ಹೆಸರು. ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚುರುಕಾಗುತ್ತದೆ. ಸಮಯ ಸಂದರ್ಭ ನೋಡಿ ಚುರುಕಾಗುತ್ತದೆ, ಚುರುಕಾಗುತ್ತದೆ. ಅಹುದೇ? ಸ್ವಾಮಿ, ಇನ್ನು ನಾವು ನಮ್ಮ ಅರಮನೆಗೆ ಹೋಗೋಣವೇ? ಅರಮನೆ? ಓ ನಾರದರೆ, ಮಗನನ್ನು ನೋಡಿದ ಆನಂದದಲ್ಲಿ ಇದು ಯಾವ ಮನೆ, ನಾನೆಲ್ಲಿದ್ದೇನೆ ಎಂದು ತಿಳಿಯಲಿಲ್ಲ. ಅದಿರಲಿ ದೇವಿ, ನೀನೇಕೆ ಬಡಜೋಗಿ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಹೊತ್ತಿನಲ್ಲಿ ಆ ಪಾಪಿ ಇಂದ್ರ ಬಂದು ಹುಟ್ಟಲಿರುವ ನಮ್ಮ ಕಂದನನ್ನು ಕೊಲ್ಲುವ ಕೆಟ್ಟ ಬುದ್ಧಿಯಿಂದ ವಜ್ರಾಯುಧ ಎತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಹಾಕಿದೆ. ಅಯ್ಯೋ ಅವಿವೇಕಿ ಇಂದ್ರ, ನಿನಗೇನು ಬಂತು ಬರಬಾರದ್ದು? ಮಹಾಶೂರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದು ಎಂದು ಬುದ್ಧಿ ಹೇಳಿ ಅಟ್ಟಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ತೊಂದರೆಯಾಗಬಹುದು ಎಂದು ಹೆದರಿ ಆಶ್ರಮಕ್ಕೆ ಕರೆತಂದೆ. ಎಲವೋ ಇಂದ್ರದೇವ, ನಿನಗೆಷ್ಟು ಸೊಕ್ಕೆ? ಅಧಿಕಾರ ಇದೆ ಎಂಬ ಅಟ್ಟಹಾಸದಲ್ಲಿರುವ ಎಲ್ಲವೇ ನಿನ್ನ ಹುಟ್ಟಡಗಿಸಲು ನಾನು ಬರುತ್ತಿದ್ದೇನೆ. ಭ್ರೂಣದಲ್ಲೇ ಮಗುವನ್ನು ಕೊಲ್ಲಲು ಬಂದಿದ್ದ ಎಂದು ತಿಳಿದ ಹಿರಣ್ಯಕಶಿಪುವಿಗೆ ಇಂದ್ರನ ಮೇಲೆ ಆಕ್ರೋಶ ಹೆಚ್ಚುತ್ತದೆ. ದೇವತೆಗಳ ಮೇಲಿನ ಕಿಚ್ಚು ಹೆಚ್ಚಾಗುತ್ತದೆ. ನೇರವಾಗಿ ಇಂದ್ರಲೋಕಕ್ಕೆ ನುಗ್ಗುತ್ತಾನೆ. ಎಲ್ಲಿಯಾ ದೇವೇಂದ್ರ? ಎಲ್ಲಿಯಾ ಸುರಾಧಮ? ಓ ದಾನವೇಂದ್ರ, ಸ್ವಾಗತ, ಸುಸ್ವಾಗತ. ಸ್ವಾಗತ? ಯಾವುದಕ್ಕಾಗಿ ಸ್ವಾಗತ? ಶಾಂತನಾಗು. ಇಷ್ಟೊಂದು ಕೋಪವೇಕೆ ಸಹೋದರ? ಮುಚ್ಚು ಬಾಯಿ, ಸಹೋದರನಂತೆ ಸಹೋದರ. ನಾನಿಲ್ಲದ ವೇಳೆಯಲ್ಲಿ ಅಂತಃಪುರಕ್ಕೆ ಬಂದು ಗರ್ಭಿಣಿಯಾದ ನನ್ನ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಬಯಸಿದೆಯಾ? ದ್ರೋಹಿ! ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಒಂಟಿಯಾಗಿದ್ದಾಳಲ್ಲ. ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನೆಲ್ಲ ತೀರಿಸಿಕೊಳ್ಳಲಿ ಎಂದು ಹೊಟ್ಟೆಯಲ್ಲೇ ಮಗುವನ್ನು ಚಿವುಟಲು ಬಂದೆಯಾ? ಬಾಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ಇದು ನಿನಗೆ ರಕ್ತಗತವಾಗಿ ಬಂದಿರುವುದಲ್ಲವೇ? ಹಿರಣ್ಯಕಶ್ಯಪು, ನನ್ನ ಮಾತು ಕೇಳು. ಬಂಧಿಸಿ ಎಲ್ಲರನ್ನು. ತನ್ನ ಅಹಂಕಾರ ಮದದಿಂದ ಇಂದ್ರನ ಸಹಿತ ದಿಕ್ಪಾಲಕರನ್ನು ಬಂಧಿಸಿ ಕರೆತರುತ್ತಾನೆ ಹಿರಣ್ಯಕಶಿಪು. ನಾರಾಯಣ. ಯಾರವನು? ನಾನೇ. ಅಭ್ಯಾಸ ಬಲ. ಯಾರ ಮುಂದೆ ನಿನ್ನ ಅಭ್ಯಾಸ ಬಲ? ಏ ನಾರದರೆ, ಲೋಕಕ್ಕೆಲ್ಲ ನಾನೇ ಸಾರ್ವಭೌಮ. ಆಹಾ, ದಿವ್ಯವಾಣಿ, ಅಮೃತವಾಣಿ. ನಿನ್ನ ಮುಂದೆ ಬೇರಾರಿರಲು ಸಾಧ್ಯ? ಇದೇನಿದು? ದೇವತೆಗಳೆಲ್ಲ ಸೋತು ನಿಮಗೆ ಬಂದಿಯಾಗಿದ್ದಾರೆ? ಆಗಬೇಕಾದ್ದೆ.
ಆದರೆ ಏನದು ಆದರೆ? ಏನೂ ಇಲ್ಲ. ಅಷ್ಟದಿಕ್ಪಾಲಕರನ್ನು ಸೆರೆ ಹಿಡಿದರೆ ಮುಂದೆ ಗತಿ? ನಾನಿಲ್ಲವೇ? ನೀನಿದ್ದರೆ ಏನು ಪ್ರಯೋಜನ ದಾನವೇಂದ್ರ? ಅಂದರೆ ಕಾಲ ಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ಹಾ, ನಿಜ ನಿಜ. ನನಗಿದು ಹೊಳೆಯಲೇ ಇಲ್ಲವಲ್ಲ. ಈಗೇನು ಮಾಡಲಿ ನಾರದ? ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಂತೆ ಯಥಾಸ್ಥಾನದಲ್ಲಿದ್ದು ಕೆಲಸ ಮಾಡಿಕೊಂಡಿರಲಿ. ಅದು ಸರಿಯೇ. ಸೇನಾಪತಿ, ಅವರುಗಳನ್ನು ಹೊರಗಟ್ಟು. ಹೇ ನಾರದರೆ, ಇದರಲ್ಲಿ ನಿಮ್ಮ ಕುತಂತ್ರವೇನಾದರೂ ಇದೆಯೇ? ಹರಿಹರಿ, ಹರಹರ, ಎಲ್ಲಿಯಾದರೂ ಉಂಟೆ? ಯಾಕಿರಬಾರದು? ಎಷ್ಟೇ ಆಗಲಿ ನೀನು ದೇವತ ಪಕ್ಷಪಾತಿ. ಅದು ಆಗ, ಈಗಲ್ಲ. ಈ ನಾರದ ಯಾರು ಪದವಿಯಲ್ಲಿರುತ್ತಾರೋ ಅವರ ಪಕ್ಷಪಾತಿ. ಭಲೆ ಭಲೆ, ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ಯಜ್ಞ ಯಾಗಾದಿಗಳ ಫಲವೆಲ್ಲ ನನಗೆ ಮಾತ್ರ ಸೇರಬೇಕು. ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನನ್ನ ಆಜ್ಞೆಯನ್ನೇ ಶಿರಸಾವಹಿಸಬೇಕು. ಓಹೋ, ಆಗಬಹುದು. ಎಲ್ಲರೂ ಒಂದು ಬಾರಿ ಹಿರಣ್ಯಕಶಿಪುವೇ ಲೋಕೇಶ್ವರ ಎಂದು ಕೂಗಿ. ಆಪತ್ಕಾಲದಲ್ಲಿ ಪಾಪವಿಲ್ಲ. ಹೇಳಿ. ಹಿರಣ್ಯಕಶ್ಯಪವೇ ಲೋಕೇಶ್ವರ, ಹಿರಣ್ಯಕಶ್ಯಪವೇ ಲೋಕೇಶ್ವರ, ಹಿರಣ್ಯಕಶ್ಯಪವೇ ಲೋಕೇಶ್ವರ. ನಾರದನ ನವಿರಾದ ಮಾತಿಗೆ ಒಪ್ಪಿ ಇಂದ್ರ ಹಾಗೂ ದಿಕ್ಪಾಲಕರನ್ನು ಬಿಡುತ್ತಾನೆ ಹಿರಣ್ಯ. ಆದರೆ ಅವರ ಮೇಲಿನ ಅಧಿಕಾರವನ್ನು ಮಾತ್ರ ಬಿಡುವುದಿಲ್ಲ. ಎಲ್ಲರನ್ನೂ ತನ್ನ ಬೆರಳಿನಲ್ಲಿಯೇ ಆಡಿಸುತ್ತಿರುತ್ತಾನೆ. ದೇವಿ, ಖಯಾದು, ಏನಿದು ಬಹಳ ಆಳವಾದ ಚಿಂತೆ? ಏನಿಲ್ಲ ಸ್ವಾಮಿ. ಮಗನ ಚಿಂತೆಯೇ ಅಥವಾ ನನ್ನ ಚಿಂತೆಯೇ? ಪ್ರಭು, ನೀವು ಯಾವಾಗಲೂ ಹೀಗೆ ನಗುನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಇದುವರೆಗೂ ನಾನು ಅಳುತ್ತಾ ಇದ್ದೇನೆ? ಅದು ಹಾಗಲ್ಲ. ಮತ್ತೆ ಹೇಗೆ? ನೀವು ಇದುವರೆಗೆ ಯುದ್ಧ ಹೋರಾಟಗಳಲ್ಲೇ ಕಾಲ ಕಳೆದಿದ್ದೀರಿ. ಇನ್ನಾದರೂ ನನ್ನ ಹತ್ತಿರವೇ ಇರಬೇಕು. ಅಷ್ಟೇ ತಾನೇ? ಹೌದು ಸ್ವಾಮಿ. ಇನ್ನೊಂದು ಆಸೆ. ಒಂದೇ ಆಸೆಯೇ? ಬೇರೆ ಯಾವ ಆಸೆಯೂ ಇಲ್ಲವೇ? ಅದು ಒಂದು ಬಾರಿ ಪ್ರಹ್ಲಾದನನ್ನು ನೋಡಬೇಕಲ್ಲ. ಓಹೋ, ಅದಕ್ಕಾಗಿ ಇಷ್ಟು ಪೀಠಿಕೆಯೇ ಮಹಾರಾಣಿಯವರೇ? ಆ ಬಯಕೆ ನಮಗೂ ಇದೆ. ಹೇಳಿ ಕಳುಹಿಸಿದ್ದೇನೆ. ಗುರುಕುಲಕ್ಕೆ ವಿದ್ಯೆ ಕಲಿಯಲು ಹೋಗಿರುವ ಪ್ರಹ್ಲಾದನನ್ನು ನೆನೆಸಿ ಚಿಂತಿಸುತ್ತಿರುವ ಕಯಾದು ಈ ವಿಚಾರವನ್ನು ಗಂಡನೊಂದಿಗೆ ಹಂಚಿಕೊಂಡಾಗ ಪ್ರಹ್ಲಾದನನ್ನು ಅರಮನೆಗೆ ಕರೆಸುವ ಹಿರಣ್ಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಮೋ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸಾಕು, ಇದೇ ಏನು ನೀವವನಿಗೆ ಹೇಳಿಕೊಟ್ಟದ್ದು? ಕ್ಷಮಿಸಿ ಮಹಾಪ್ರಭು, ನಾವಿದನ್ನೆಲ್ಲ ಹೇಳಿಕೊಟ್ಟದ್ದು. ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುತ್ತೇವೆಯೇ? ನಾವು ಹೇಳಿಕೊಟ್ಟದ್ದೇ ಬೇರೆ, ಇವನು ಹೇಳುತ್ತಿರುವುದೇ ಬೇರೆ. ಇನ್ನೊಮ್ಮೆ ಅವನ ಬಾಯಲ್ಲಿ ಈ ಶಬ್ದ ಬಂದರೆ ಏನಾಗುವುದು ಎಂದು ಗೊತ್ತಿದೆ ಅಲ್ಲವೇ? ಶಿರಶ್ಛೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರುವು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ತೊರೆದುಕೊಂಡು ಹೋಗಿ. ಇಡೀ ಬ್ರಹ್ಮಾಂಡವೇ ಅಸುರಾಧಿಪತಿಗೆ ಜೈಕಾರ ಹಾಕುತ್ತಿರುವಾಗ ತನ್ನ ಪುತ್ರ ಮಾತ್ರ ನಾರಾಯಣನನ್ನು ಜಪಿಸುತ್ತಿರುತ್ತಾನೆ. ಇದನ್ನು ಕಂಡು ಆಕ್ರೋಶದಿಂದ ಗುರುಗಳಿಗೆ ಸಾವಿನ ಭಯ ಹುಟ್ಟಿಸಿ, ಸರಿಯಾಗಿ ಹೇಳಿಕೊಡದಿದ್ದರೆ ನಿಮ್ಮ ಪ್ರಾಣ ತೆಗೆಯುತ್ತೇನೆ ಎಂದು ಎಚ್ಚರಿಕೆ ನೀಡಿ ಕಳುಹಿಸಿಕೊಡುತ್ತಾನೆ. ಅಪ್ಪ ಪ್ರಹ್ಲಾದ ಕುಮಾರ, ಈಗ ನಮ್ಮ ತಲೆಗಳು ನಿನ್ನ ಕೈಯಲ್ಲಿದೆ. ನಾವು ಹೇಳಿಕೊಟ್ಟ ಹಾಗೆ ಹೇಳಿದ್ರೆ ತಲೆಗಳು ನಮ್ಮ ಶರೀರದಲ್ಲೇ ಉಳಿದುಕೊಳ್ಳುತ್ತಪ್ಪ. ಹೇಳಿ ಗುರುಗಳೇ.
ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡುವವನು ನಿನ್ನ ತಂದೆ ಲೋಕೇಶ್ವರ. ಅವನಿಗೆ ನಾವು ಭಕ್ತಿಯಿಂದ ಸುಪ್ರಭಾತ ಹೇಳಬೇಕು. ಹೇಳ್ತಾನೆ. ಹಾ, ಹೇಳ್ತೀಯ ಅಲ್ವಾ ಮಗು? ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಆಹಾ, ಎಷ್ಟು ಶುದ್ಧವಾಗಿ ಬರ್ತಾ ಇದೆ. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿಗಳು ಗಾನವನ್ನು ಹಾಡುತ್ತಿದೆ ಕೇಳು. ಹಕ್ಕಿ ನುಡಿದ ಹಾಗೆ ನುಡಿತೀಯಲ್ಲಪ್ಪ. ಅಲ್ಲ ಸಹೋದರ, ಕೋಗಿಲೆ. ಹೌದೌದು. ಹೇಳಪ್ಪ, ಭಾಸ್ಕರ್ನು ದರ್ಶನವ ಬಯಸಿ ಬರುತ್ತಿರಲು, ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರನು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಆಹಾ, ಇವೇ ಪ್ರಾರಬ್ಧಗಳು, ಅಪಭ್ರಾಂಶ ಶಿಖಾಮಣಿಗಳು. ಹೌದು. ಲೋಕಗಳ ಹೆದರಿಸುವ ಕೆಂಗಣ್ಣಿನವನೇ, ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಅಯ್ಯೋ, ಲೋಕಗಳ ಪಾಲಿಸುವ ಕರುಣಾಸಾಗರ. ಪದ ಪ್ರಯೋಗ ಎಷ್ಟು ಶುದ್ಧವಾಗಿದೆ. ಏನು ಕಲ್ಪನೆನಪ್ಪ ನಿಂದು. ಅಪ್ಪ ಪ್ರಹ್ಲಾದ, ನೀನು ಇರಬೇಕಾದ ಸ್ಥಳ ಇದಲ್ಲ. ಬಾ, ನೀನು ಇರಬೇಕಾದದ್ದು ಇಲ್ಲಿ. ಬೇಡಿ ಗುರುಗಳೇ. ಹಾಗನ್ನಬಾರ್ದಪ್ಪ. ಅಣ್ಣ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು. ಇನ್ನೇನ್ ಗಿಣಿ ಹುಟ್ಟುತ್ಯೆ? ನೀನ್ ಮುಂದುವರ್ಸಪ್ಪ, ಹೇಳು. ಸುರರೆಂಬ ಕಾನನಕ್ಕೆ ಪ್ರಳಯಾಗ್ನಿಯಾದವನೇ, ಸುರನರರ ದಾನವರ ಪ್ರೇಮದಿ ಸಲಹುವನೇ. ಆಹಾ, ಪ್ರೇಮ ಸಲಹು. ಅಣ್ಣ, ನಾವಿವನಿಗೆ ಹೇಳಿಕೊಡಬೇಕಾದದ್ದು ಏನಿದೆ? ಹೌದು ಸಹೋದರ, ಇನ್ನೇನಿದ್ರೂ ತಿಳ್ಕೋಬೇಕಾಗಿದೆ. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ಅಯ್ಯೋ, ನಮ್ ಹೆಣ ಇಳಿಯೋ, ಕೆಳಗೆ ಇಳಿಯೋ, ನಿಂತ್ಕೊಳ್ಳೋ ಅಲ್ಲಿ. ನೋಡು, ಹೀಗೆಲ್ಲ ಮಾತಾಡಿ ನಮಗೆ ಕೋಪ ಬರಿಸ್ಬೇಡ. ಹೌದು, ಹೇಳ್ಕೊಟ್ಟಷ್ಟು ಮಾತ್ರ ಹೇಳು. ಸುಮ್ನೆ ಹುಡುಗಾಟ ಆಡ್ತಾ ನಮ್ಮನ್ನ ರೇಗಿಸ್ಬೇಡ. ಋಷಿಗಳನ್ನ ನಡಗಿಸುತ್ತಾ ಭೀತಿ ತಂದವನೇ, ಹೇಳೋ. ಋಷಿಗಳ ಹೃದಯದಲ್ಲಿ ನಲಿದಾಡುವನೇ. ಅಲ್ಲ, ನಮ್ ಹಿರಣ್ಯ ಕಶುಪು ಋಷಿಗಳ ಹೃದಯವನ್ನ ಕಿತ್ತು ನಾಯಿ ನರಿಗಳಿಗೆ ಹಾಕಿದ್ದು ನಮಗ್ ಗೊತ್ತು. ಅವ್ರ ಹೃದಯದಲ್ಲಿ ಮನೆ ಯಾವಾಗ ಮಾಡ್ಕೊಂಡ? ಮುಂದೆ ಯಾವಾಗ್ಲಾದ್ರೂ ಮಾಡ್ಕೋಬಹುದು. ನೀನ್ ಮುಂದುವರ್ಸು. ಧ್ಯಾನಿಸಲು ಕಾಪಾಡುವ ದಾನವ ಶ್ರೇಷ್ಠನೇ, ಭಕ್ತರನ್ನು ಕಾಪಾಡುವ ತಂದೆ ಶ್ರೀಧರನೇ. ಎಲ್ಲಿಗ್ ಹೋದ್ರೂ ಪುನಃ ಅಲ್ಲಿಗೆ ಬರ್ತಾನಲ್ಲ ಪ್ರಹ್ಲಾದ. ನಮ್ ಸಹನೆ ನೀನು ಪರೀಕ್ಷೆ ಮಾಡ್ತಾ ಇದ್ಯಾ? ಹೇಳ್ಕೊಟ್ಟದನ್ನ ಅಷ್ಟೇ ಹೇಳು. ಸುಪ್ರಭಾತವು ನಿನಗೆ ಕಶ್ಯಪ ಸುತ. ಪ್ರಭಾತವು ನಿನಗೆ ಓ ಅಚ್ಯುತ. ತಗದು ಬಿಟ್ಟ ಅಂದ್ರೆ? ಸಹೋದರ ಬೇಡ. ಅಣ್ಣ ಬೇಡ ಸಹೋದರ. ಅಪ್ಪ ಪ್ರಹ್ಲಾದ ಕುಮಾರ, ನಾವು ಬದುಕ್ಬೇಕೋ ಬೇಡವೋ? ನೀನು ಅಚ್ಯುತ ಅಂದ್ರೆ ನಿಮ್ಮಪ್ಪ ನನ್ ತಲೆ ತೆಗಿತಾನಪ್ಪ. ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು, ಸಾಯಲು ನೀವ್ಯಾರು? ಶ್ರೀಹರಿಯ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಸಹೋದರ. ಅಣ್ಣ, ನನ್ನನ್ನು ಉಳಿಸೋ. ನಾನು ಉಳಿದ್ರೆ ಅಲ್ವೇನೋ ನಿನ್ನ ಉಳಿಸೋದು? ಆ ಶ್ರೀಹರಿ ಹಂದಿಯಾಗಿ ಬಂದು ಹಿರಣ್ಯಾಕ್ಷನನ್ನ ಕೊಂದ. ಈಗ ಪ್ರಹ್ಲಾದನಾಗಿ ಬಂದು ನಮ್ಮನ್ ಮುಗಿಸ್ತಾ ಇದ್ದಾನಲ್ಲಪ್ಪ. ಅಯ್ಯೋ. ಗುರುಗಳು ಎಷ್ಟೇ ಹೇಳಿಕೊಟ್ಟರೂ ಹರಿನಾಮ ಬಿಡದ ಪ್ರಹ್ಲಾದ. ಇದನ್ನು ನೋಡಿ ಬೇಸತ್ತು ಹೋಗುತ್ತಾರೆ ಗುರು ಸಹೋದರರು. ಅಷ್ಟು ಮಾತ್ರವಲ್ಲ, ತನ್ನ ಜೊತೆ ಇದ್ದ ಬೇರೆ ಬಾಲಕರಿಗೂ ಹರಿಯ ಪವಾಡ ತಿಳಿಸುತ್ತಾನೆ. ಅವರ ಬಾಯಿಂದ ಹರಿನಾಮ ಸ್ಮರಣೆಯನ್ನು ಮಾಡಿಸುತ್ತಾನೆ. ಏ ಕೊಡು, ಇದ್ ನಂದು. ಇಲ್ಲಪ್ಪ, ನಾನ್ ಕೊಡಲ್ಲ, ಇದ್ ನಂದು. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನ್ ಸಾಯಿಸ್ಬಿಡ್ತೀನಿ ಅಷ್ಟೇ. ಬೇಡಿ ಸ್ನೇಹಿತರೆ, ಬಿಟ್ಟು ಬಿಡಿ ಅದನ್ನು. ಪ್ರಾಣಿ ಹಿಂಸೆ ಮಾಡಬಾರದು. ಇನ್ಯಾರನ್ ಹಿಂಸೆ ಮಾಡ್ಬೇಕು? ಯಾರನ್ನೂ ಹಿಂಸೆ ಮಾಡಬಾರದು. ಬಿಟ್ಬಿಟ್ರೆ ಆಟಕ್ಕೇನಪ್ಪ ಮಾಡೋದು? ಆಟ ಪಾಠ ಜಗಳದಲ್ಲೇ ಕಾಲ ಕಳೆಯಬಾರದು. ಇನ್ನೇನ್ ಮಾಡ್ಬೇಕು? ಹರಿಧ್ಯಾನ ಮಾಡಬೇಕು. ಹರಿ? ಓ, ನಮ್ ಮನೇಲಿ ಕಟ್ಟಿರುವ ಎಮ್ಮೆನ ಹರಿ ಹರಿ ಅಂತ ಕರಿತೀವಿ. ಅದ್ರ ಧ್ಯಾನ ಮಾಡ್ಬೇಕಾ? ಅದಲ್ಲ. ಪ್ರಹ್ಲಾದ, ಹರಿ ಅಂದಲ್ಲ, ಯಾರೋ ಅವನು ಸೃಷ್ಟಿಯ ಮಹಾಪುರುಷ. ಅವನ್ ಎಲ್ಲಿದ್ದಾನೆ? ವೈಕುಂಠದಲ್ಲಿ. ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರ ಹಂಗಂದ್ರೇನು? ಹಾಲಿನ ಸಮುದ್ರ. ಅಲ್ಲೆಲ್ಲ ಹಾಲೇ ಇರುತ್ತಾ? ನಾವೆಲ್ಲ ಅಲ್ಲಿಗೆ ಹೋಗ್ಬೋದಾ? ನಾನು ಹೇಳಿದಂತೆ ಕೇಳಿದರೆ
ನಾವೆಲ್ಲರೂ ಹೋಗಬಹುದು. ಅಲ್ಲಿ ನಾವು ಬೇಕಾದಷ್ಟು ಹಾಲು ಕುಡಿಬೋದಾ? ಓ, ಎಲ್ಲರೂ ಕುಡಿಯಬಹುದು. ಪ್ರಹ್ಲಾದ, ನಾನು ಬರ್ತೀನಿ ಕಣೋ, ನನ್ನೂ ಕರ್ಕೊಂಡು ಹೋಗೋ. ಎಲ್ಲರೂ ಹೋಗೋಣ. ಸ್ನೇಹಿತರೆ, ಹರಿನಾಮ ಸ್ಮರಣೆ ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ? ಹೌದಾ? ಹೇಗೆ? ನಾನು ಹೇಳಿದಂತೆ ನೀವೆಲ್ಲರೂ ಕೇಳುವಿರಾ? ಸರಿ. ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರ ಗೋವಿಂದ, ಗೋವಿಂದ ಹರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರ ಗೋವಿಂದ, ಗೋವಿಂದ ಹರ ಗೋವಿಂದ, ಅಚ್ಯುತ ಅನಂತ ಹರಿ ಗೋವಿಂದ, ಅಚ್ಯುತ ಅನಂತ ಹರಿ ಗೋವಿಂದ, ಮಾಧವ ಮಧುಸೂದನ ಗೋವಿಂದ, ಮಾಧವ ಮಧುಸೂದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಗವತ್ಸಲ ಗೋವಿಂದ, ಕರುಣಾಸಾಗರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ. ನಿಲ್ಲಿಸ್ರೋ ಸಹೋದರ, ನಿನಗ್ ಬುದ್ಧಿ ಇದೆಯೇನಯ್ಯ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನೀನು ಹರಿಭಜನೆ ಮಾಡ್ತಾ ಇದೆಯಲ್ಲ. ಅಯ್ಯ ಪ್ರಹ್ಲಾದ, ಇಲ್ಲಿಗೆ ನೀನು ಗುರುನಾ ಇಲ್ಲ ನಾವು ಗುರುಗಳ? ನೀವೇ ಗುರುಗಳೇ. ಮತ್ತೇನು ನೀನು ಮಾಡ್ತಾ ಇರೋದು? ನಿನ್ನ ಶಿಷ್ಯನಾಗಿ ಪಡೆದಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ನಿನ್ನ ಸಹವಾಸದಿಂದ ಹುಡುಗರೆಲ್ಲ ಕೆಟ್ಟೋದ್ರಲ್ಲ. ನೀನ್ ಹೀಗೆ ಮಾಡ್ತಾ ಇದ್ರೆ ನಮ್ಗೇನಾಗುತ್ತೆ ಗೊತ್ತಾ? ಶಿರಶ್ಛೇದನ. ಹಾಗಾದ್ರೆ ನಿನಗೆ ಸಂತೋಷನೇನಪ್ಪ? ಇಲ್ಲ ಪೂಜ್ಯರೇ. ಹೌದಾ? ಹಾಗಾದ್ರೆ ಬಾಪ್ಪ ಪ್ರಹ್ಲಾದ, ನೋಡಪ್ಪ, ನಮ್ಗೋಸ್ಕರ ಅಲ್ದೇ ಇದ್ರು ನಿಮ್ಮ ತಂದೆಗೋಸ್ಕರನಾದ್ರು ನಾವ್ ಹೇಳ್ದ ಹಾಗೆ ಹೇಳಪ್ಪ. ನಮ್ಮ ಮಾತಿಗೆ ಬೆಲೆ ಕೊಡಪ್ಪ. ಹೇಳಿ ಪೂಜ್ಯರೇ. ಓಂ ನಮೋ ಹಿರಣ್ಯ ಕಶ್ಯಪಾಯ ನಮಃ ಅಂತ ಹೇಳ್ಬೇಕು. ಎಲ್ಲಿ ಹೇಳು? ಓಂ ನಮೋ ಹಿರಣ್ಯ ಕಶ್ಯಪಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ ನಮಃ. ಓಂ ನಮೋ ನಾರಾಯಣಾಯ. ಬಿಡಣ್ಣ, ನಾನ್ ಹೇಳ್ಕೊಡ್ತೀನಿ. ಹೇಳಪ್ಪ. ನೀನ್ ಹೇಳಪ್ಪ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಸಹೋದರ, ಮುಚ್ಚ ಬಾಯಿ. ಏನ್ ನೀನ್ ಹೇಳ್ತಾ ಇರೋದು? ಏನ್ ಹೇಳ್ತಿದ್ದೀನಿ? ಓಂ ನಮೋ ನಾರಾಯಣ ಅಂತಿದ್ಯಲ್ಲೋ. ಅಯ್ಯೋ, ಎಲ್ಲ ಸಹವಾಸ ದೋಷ. ಇನ್ ಇವನನ್ನ ಸುಮ್ನೆ ಬಿಡಬಾರ್ದು. ಇವನನ್ನ ನಿಮ್ಮನ್ನ. ಸ್ನೇಹಿತರೆ, ತಪ್ಪು. ಗುರುಗಳ ಮೇಲೆ ಹಾಗೆಲ್ಲ ಕೈ ಮಾಡಬಾರದು. ಅವರು ಹಿರಿಯರು. ಈಗಲೇ ಅವರನ್ನು ಕ್ಷಮೆ ಕೇಳಿ. ಕ್ಷಮಿಸಿ ಗುರುಗಳೇ. ನಾವೇನೋ ನಿಮ್ಮನ್ನ ಕ್ಷಮಿಸ್ತೇವೆ. ನಮ್ಮನ್ನ ಕ್ಷಮಿಸೋರು ಯಾರಪ್ಪ? ಇವ್ರ ತಂದೆ ನಮ್ಮನ್ನ ಕ್ಷಮಿಸ್ಬೇಕಲ್ಲ ಸಹೋದರ. ಪ್ರಹ್ಲಾದ, ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನು ಅವರ ಬುದ್ಧಿ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ? ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದನೇ ಎನ್ನುವುದು ಅಹಂಕಾರ. ನಾರಾಯಣನ ಒಬ್ಬರೇ ಸತ್ಯ, ಅವನೇ ನಿತ್ಯ. ಮುಚ್ಚು ಬಾಯಿ. ನಾನು, ನನ್ನದು, ಅಜ್ಞಾನ, ಅವಿವೇಕ, ಅಹಂಕಾರ. ನಾರಾಯಣನಂತೆ ನಾರಾಯಣ. ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಅವಿವೇಕಿ. ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಇವರೇ ಪರಮೇಶ್ವರ, ಇವರೇ ಪರಮಾತ್ಮ. ಇವರ ಮನಸ್ಸನ್ನು ನೋಯಿಸಬಾರದು.
ನಿನ್ನ ತಂದೆಯವರು ಹೇಳಿದಂತೆ ಕೇಳು ಕಂದ. ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯ ಎನ್ನಬಹುದೇ ಅಮ್ಮ? ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿಯೇನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನೂ ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತಹ ಉದ್ದಟತನವನ್ನು ತೋರುವೆಯಾ? ನಾನು ನಿಮಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದಂತೆ ನೀನು ಹೇಳಬೇಕು. ಹೇಳಿ ತಂದೆ. ನಾನೇ ಲೋಕೇಶ್ವರ, ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಖಯಾದೋ ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದಿದ್ದನಲ್ಲ ಆ ಕಪಟಿ, ಆ ವಂಚಕ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿ ಅಲ್ಲ, ವಂಚಕನೂ ಅಲ್ಲ, ಈ ಜಗತ್ತಿಗೆ ತಂದೆ. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದು ಯಾವ ಪಿಶಾಚಿ ನಿನ್ನ ಹೃದಯವನ್ನು ಹೊಕ್ಕಿರುವುದು? ಹರಿಯು ಪಿಶಾಚಿ ಅಲ್ಲ ತಂದೆ, ಅವನು ಶ್ರೀಹರಿ ನಾರಾಯಣ. ಸೇನಾಪತಿ, ಕರೆದುಕೊಂಡು ಹೋಗಿ ಇವನನ್ನ. ನಿಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸಿ. ಸ್ವಾಮಿ, ಸ್ವಾಮಿ, ಏನಿ ಅನ್ಯಾಯ! ಬೇಡಿ ಸ್ವಾಮಿ, ಬೇಡಿ. ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನನ್ನ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅನುಭವ ಅವನಿಗಾಗಬೇಕು. ಹರಿನಾಮ ಸ್ಮರಣೆ ಮಾಡುತ್ತಿರುವವರಿಗೆ ಹಿರಣ್ಯ ಕೊಡುತ್ತಿರುವ ಶಿಕ್ಷೆಯನ್ನ ಪುಟ್ಟ ಬಾಲಕ ಪ್ರಹ್ಲಾದನಿಗೆ ತೋರಿಸಿ ಹೆದರಿಸಿದರು. ಆ ನೋವಿನಲ್ಲೂ ದುಃಖದಲ್ಲೂ ಹರಿ ಇದ್ದಾನೆ ಎಂದು ಹೇಳುವ ಮುಕ್ತ ಬಾಲಕ ಪ್ರಹ್ಲಾದ. ಪ್ರಹ್ಲಾದ, ನೋಡಿದ್ಯಾ ಆ ಹರಿನ ಜಪಿಸ್ತೋರ್ಗೆ ಏನಾಗುತ್ತೆ ಅಂತ? ಪಾಪ, ಅಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಹರಿನಾಮಸ್ಮರಣೆ ಮಾತ್ರ ಬಿಡ್ಲಿಲ್ಲ ಅವರು. ಹರಿನಾಮದ ಮುಂದೆ ಅವರ ಹಿಂಸೆ ಬಹಳ ಚಿಕ್ಕದ್ದು ಪೂಜ್ಯರೇ. ಏನಂದೆ? ಪೂಜ್ಯರೇನಾ? ಅಯ್ಯೋ, ಇಲ್ಲಿಯವರೆಗೆ ನನಗೆ ಯಾರೂ ಇಷ್ಟು ಗೌರವ ಕೊಟ್ಟಿರಲಿಲ್ಲ. ಹರಿನಾಮ ಜಪಿಸಿದ್ರೆ ಖಂಡಿತ ನಿಮ್ಗೆ ಬೇಕಾದದ್ದೆಲ್ಲ ಸಿಗುತ್ತೆ. ಎಲ್ಲಿ ಒಂದು ಬಾರಿ ಹೇಳಿ, ಓಂ ನಮೋ ನಾರಾಯಣ ಎಂದು. ಓಂ ನಮೋ ನಾರಾಯಣ. ಏಯ್, ಮುಚ್ಚೋ ಬಾಯಿ. ಇವನು ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಜೊತೆಯೇ ಇದ್ದರೆ ನಮ್ಮ ರುಂಡ ಮುಂಡಗಳು ಬೇರೆ ಬೇರೆಯಾಗುತ್ತೆ ಅಷ್ಟೇ. ದಾನವೇಶ್ವರ, ಯಾವ ಪ್ರಯೋಜನವೂ ಆಗಲಿಲ್ಲ. ದೇವೇಂದ್ರ, ದೈತೇಂದ್ರ, ದೇವೇಂದ್ರ, ನಿನ್ನ ವಜ್ರಾಯುಧದಿಂದ ಪ್ರಹ್ಲಾದನನ್ನು ಛಿದ್ರ ಛಿದ್ರ ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ನಿಮ್ಮ ವಂಶವನ್ನು ನಿರ್ನಾಮ ಮಾಡಲು ಬಂದಿದ್ದವನು ಈ ದೇವೇಂದ್ರ. ಈಗ ನೀವೇ ಪ್ರಹ್ಲಾದನನ್ನು ಕೊಲ್ಲು ಎಂದರೆ ಇವನು ಸುಮ್ಮನೆ ಬಿಡುವನೆ? ಆ ಭಯ ನಿನಗೆ ಬೇಡ ತಾಯಿ. ಎಂದು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ. ಅಜ್ಞಾನದಿಂದ ಅಟ್ಟಹಾಸ ಮೆರೆದ ಆ ಇಂದ್ರನೇ ಬೇರೆ, ನೊಂದು ಕಂಗಾಲಾಗಿರುವ ಇಂದಿನ ಈ ಇಂದ್ರನೇ ಬೇರೆ. ದಾನವೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕ್ರೂರಿಯಾಗಬೇಡ. ಏಯ್, ನಿನ್ನ ಉಪದೇಶ ನನಗೆ ಬೇಕಿಲ್ಲ. ನೀನು ಅವನನ್ನು ಕೊಲ್ಲುವೆಯೋ ಇಲ್ಲವೋ? ಬೊಗಳೋ? ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೇ? ನಾನಿಲ್ಲದ ಸಮಯದಲ್ಲಿ ಗರ್ಭದಲ್ಲಿ ಭ್ರೂಣವನ್ನೇ ನಾಶ ಮಾಡಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲವೇ? ಏಯ್, ತೊಲಗಾಚೆ! ಮಗ ಎಂಬ ಮಮಕಾರವನ್ನೂ ಮರೆತು ನಾನಾ ರೀತಿಯ ಶಿಕ್ಷೆಯನ್ನು ಕೊಡುತ್ತಿರುವ ವಿಷಯ ಹಿರಣ್ಯನ ತಾಯಿ ದಿತಿಗೆ ತಿಳಿದು ಕೂಡಲೇ ಮಗನನ್ನು ಪ್ರಶ್ನಿಸಲು ಬರುತ್ತಾಳೆ ದಿತಿ. ಹಿರಣ್ಯ, ಹಿರಣ್ಯ! ಅಮ್ಮ, ಬಾ ಅಮ್ಮ. ನಾನು ಕೇಳಿದ್ದು ಸತ್ಯವೇ? ಯಾವ ವಿಚಾರ? ನೀನು ನಾನು ಹೆತ್ತ ಮಗನೇ? ನಾನು ಬೆಳೆಸಿದ ಹಿರಣ್ಯ ಕಶ್ಯಪುವೇ? ಏಕೆ ಸಂದೇಹವೇ? ನಿನ್ನ ನಡೆನುಡಿಗಳು ಹಾಗೆ ಕಾಣುತ್ತಿವೆ. ಏಕೆ?
ಏನಾಗಿದೆ ಅಂತ ಅಪರಾಧ ನನ್ನಿಂದ? ನೀನು ವರ ಪಡೆದು ಬಂದ ಮೇಲೆ ಮೊದಲಿನಂತಿಲ್ಲ. ನೀನೇ ಸರ್ವೇಶ್ವರನೆಂದು ಮೆರೆಯುತ್ತಿರುವೆ. ಹೌದು, ಏನಾಯಿತೀಗ? ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ಈ ನೋಟದಲ್ಲಿ ಕರುಣೆಯ ನೆರಳು ಕಾಣುತ್ತಲೇ ಇಲ್ಲ. ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನು, ಆ ಹಸು ಕಂದನನ್ನು ಕೊಲ್ಲಲು ಆಜ್ಞಾಪಿಸಿರುವೆಯಲ್ಲ, ಏಕೆ? ಅವನು ನನ್ನ ಶತ್ರು. ಏನೆಂದೆ? ಶತ್ರುವೆ? ಅವನು ನಿನ್ನ ಮಗನಲ್ಲವೇ? ತಂದೆಗೆ ಅವಿಧೇಯನಾದವನು ಮಗನಲ್ಲ, ಅವನು ನನ್ನ ಶತ್ರು. ಹಾಗಾದರೆ ತಾಯಿಗೆ ಅವಿಧೇಯನಾದ ಮಗನು ವೈರಿ ತಾನೆ? ಏನಂದೆ? ತಾಯಿಗೆ ಅವಿಧೇಯನಾದ ಮಗನು ವೈರಿ ತಾನೆ? ಹಾ ಹಾ, ಹಾಗೆ ತಿಳಿದುಕೋ. ಹಿರಣ್ಯ, ತಾಯಿ ಎಂಬ ವಿಶ್ವಾಸವೂ ಇಲ್ಲವೇನೋ ನಿನಗೆ? ಯಾಕಿಲ್ಲ? ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು. ಈಗ ನಿನ್ನಲ್ಲಿ ವಿನಯವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರಲ್ಲಿ ಗೌರವವಿಲ್ಲ, ಭಕ್ತಿ ಇಲ್ಲ. ಮಾ, ನಾನೇನು ತೊಟ್ಟಿಲ ಕೂಸಲ್ಲ, ತೊಡೆಯ ಮೇಲೆ ಕುಳಿತು ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ನಂಬುವುದಕ್ಕೆ. ನನ್ನನ್ನು ಕಂಡರೆ ಬ್ರಹ್ಮದೇವ ಬೆದರುತ್ತಾನೆ, ಹರಿ ಹೆದರುತ್ತಾನೆ, ದಿಕ್ಕೆಟ್ಟು ಓಡುತ್ತಾನೆ. ಶಿವ, ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟಿದೆ. ದೈವ ಶಕ್ತಿಯನ್ನೇ ಅಪಹಾಸ್ಯ ಮಾಡುತ್ತಿರುವ ಅವಿವೇಕಿ ನೀನು. ಉಸಿರಾಡುತ್ತಿರುವುದಕ್ಕೆ, ನಡೆದಾಡುತ್ತಿರುವುದಕ್ಕೆ, ಅಜೇಯನಾಗಿ ಅಟ್ಟಹಾಸ ಮಾಡುತ್ತಿರುವುದಕ್ಕೆ ಆ ದೈವ ಬಲವೇ ಕಾರಣ. ಸಾಕು ನಿನ್ನ ಪೊಳ್ಳು ಮಾತುಗಳು. ನೀನು ನನಗೆ ಬುದ್ಧಿ ಹೇಳಲು ಬಂದಿರುವುದೇ ಆದರೆ ಇನ್ನು ಮುಂದೆ ಎಂದಿಗೂ ಇಲ್ಲಿಗೆ ಬರಬೇಡ. ಭಲೆ ಕುಮಾರ, ಭಲೆ. ಅಜ್ಞಾನ ಹೆಚ್ಚಾದಾಗ ಸರಿ ತಪ್ಪುಗಳ ಅರಿವನ್ನು ಕಳೆದುಕೊಳ್ಳುತ್ತೇವೆ. ಈಗ ನೀನು ಅದೇ ಸ್ಥಿತಿಯಲ್ಲಿರುವೆ. ಇನ್ನು ನಿನ್ನನ್ನು ಆ ಹರಿಯೇ ಕಾಪಾಡಬೇಕು. ನಾನೇ ಎಂಬ ಮದ ಅಹಂಕಾರ ಹೆಚ್ಚಾಗಿ ತಾಯಿಯ ಮಾತನ್ನೇ ಧಿಕ್ಕರಿಸಿ ತಾಯಿಯನ್ನು ಹೊರಗಟ್ಟಿದ್ದ ಹಿರಣ್ಯ. ಅವನ ಅಹಂಕಾರಕ್ಕೆ ಮಿತಿಯೇ ಇಲ್ಲವೇ? ಪ್ರಹ್ಲಾದ, ಕಂದ, ಕುಮಾರ, ಬಂದೆಯ ಕಂದ, ಬಂದೆಯ ಕಂದ. ನಿನಗೆ ಅವರು ಶಿಕ್ಷೆ ಕೊಡಲಿಲ್ಲವೇ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವುಗಳನ್ನೂ ಬಿಟ್ಟರು. ಆದರೆ ಅವ್ಯಾವೂ ನನ್ನನ್ನು ಏನೂ ಮಾಡಲಿಲ್ಲ. ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ, ನನ್ನ ಕಂದನನ್ನು ನಾನು ಕೊಡುವುದಿಲ್ಲ. ಅವನದೇನೂ ತಪ್ಪಿಲ್ಲ, ಯಾರೂ ಅವನಿಗೆ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳು ಅವನನ್ನು ಹಾಗೆ ಮಾಡಿಸುತ್ತಿವೆ. ಸ್ವಾಮಿ, ನೀವು ಅವನಿಗೆ ಕೊಟ್ಟ ಯಾತನೆಗಳನ್ನು ನೋಡಿ ಕೇಳಿ ನನ್ನ ಹೃದಯ ಒಡೆದು ಹೋಗುತ್ತಿದೆ ಸ್ವಾಮಿ, ಒಡೆದು ಹೋಗುತ್ತಿದೆ. ಸ್ವಾಮಿ, ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಣ್ಣ ಮುಂದೆಯೇ ನನ್ನ ಕಂದ ಸಾಯುವುದನ್ನು ನಾನು ನೋಡಲಾರೆ ಸ್ವಾಮಿ, ನಾನು ನೋಡಲಾರೆ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುವಾಗ ಹಿರಣ್ಯಕಶ್ಯಪುವಿನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ. ನನ್ನ ಆಶಾ ಜ್ಯೋತಿಯಿಂದಲೇ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ? ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನೆದುರಿಗೆ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ.
ನನ್ನಂತಹ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ. ಖಯಾದು, ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ದೇವರಿಲ್ಲ. ಈ ನಿನ್ನ ಮಗ ನಿನಗಾಗಿ ಆದರೂ, ನಿನ್ನ ಕಣ್ಣೀರಿಗಾದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಅದು ಸುಳ್ಳಾಯಿತು. ಇವನು ಸಾಧಾರಣನಲ್ಲ. ನನ್ನನ್ನು ಕೊಲೆಗಾರನಾಗಿಯೇ ಮಾಡಬೇಕೆಂದು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದರೆ ಅದನ್ನು ತಪ್ಪಿಸಲು ಯಾರಿಗೆ ಸಾಧ್ಯ? ಸ್ವಾಮಿ. ಕುಮಾರ ಪ್ರಹ್ಲಾದ, ಕಂದ, ಯಾಕಪ್ಪ, ಯಾಕೆ ನಿನಗೆ ಇಷ್ಟು ಹಠ? ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಲ್ಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಈ ಭಕ್ತಿ ಕಣ್ಣೆದುರಿಗೆ ಇರುವ ನಿನ್ನ ತಂದೆಯ ಮೇಲೆ ಯಾಕಿಲ್ಲ? ಅಥವಾ ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವರಿರುವನೇ? ಇಲ್ಲವೇ ತಂದೆ. ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆಯೇ, ನೀವು ನನಗೆ ಜನ್ಮ ಕೊಟ್ಟವರು ನಿಜ. ಆದರೆ ನಿಮಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪು ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಅವನ ತಂದೆ? ಹೇಳಿ ತಂದೆಯೇ, ಅವರಿಗೆ ತಂದೆ ಇರಬೇಕಲ್ಲವೇ? ಯಾರು ಅವರ ತಂದೆ? ಅವರಿಗೆ ಜನ್ಮ ಕೊಟ್ಟವರು ಯಾರು? ಸಾಕು, ಮುಚ್ಚು ಬಾಯಿ. ನಿನ್ನ ಪೊಳ್ಳು ಮಾತುಗಳನ್ನಾಡಿ ನನ್ನನ್ನೇ ಹೆದರಿಸುವೆಯ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುತ್ತಿರುವೆಯಲ್ಲ. ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಹಾ ಹಾ, ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇರುವನೇ? ಇರುವನು. ಭೂಮಿಯಲ್ಲಿ? ಅಲ್ಲಿಯೂ ಇರುವನು. ಆಕಾಶದಲ್ಲಿ? ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ? ಅಲ್ಲಿಯೂ ಇದ್ದಾನೆ ತಂದೆ. ನೀರಿನಲ್ಲಿ? ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ? ಗಾಳಿಯಲ್ಲೂ ಇದ್ದಾನೆ. ನನ್ನಲ್ಲಿ? ನಿಮ್ಮಲ್ಲಿಯೂ ಇದ್ದಾನೆ. ನಿನ್ನಲ್ಲಿ? ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿದ್ದಾನೆಯೇ? ಇರುವನು ತಂದೆ. ಎಲ್ಲಿ? ಎಲ್ಲಿ? ಇಲ್ಲಿ ನೋಡಬೇಕೆಂದರಲ್ಲಿ ಇದ್ದಾನೆ. ಎಲ್ಲಿ ನೋಡಬೇಕೆಂದರಲ್ಲಿ? ಎಲ್ಲಿ ನೋಡಬೇಕೆಂದರಲ್ಲಿ? ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ ತಂದೆ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಓಹೋ, ನೀನೇ ಏನು ಹರಿ? ನಿನ್ನನ್ನು ನೋಡಬೇಕೆಂದು ಬಹಳ ಕಾಲದಿಂದ ಕಾಯುತ್ತಿದ್ದೆ. ಹಂದಿಯ ವೇಷ ಧರಿಸಿ ಮೋಸದಿಂದ ನನ್ನ ಸಹೋದರನನ್ನು ಕೊಂದ ಹಾಗೆ ಇಲ್ಲಿಗೆ ನರನೂ ಅಲ್ಲದ ಪ್ರಾಣಿಯೂ ಅಲ್ಲದ ರೂಪದಲ್ಲಿ ಬಂದಿರುವೆಯಾ? ಏಯ್ ಹರೇ, ಏನು ಅರಿಯದ ನನ್ನ ಮಗನನ್ನು ನಿನ್ನ ಬಲೆಗೆ ಬೀಳಿಸಿಕೊಂಡಿರಬಹುದು. ಆದರೆ ಈ ನಿನ್ನ ಕಪಟ, ಮೋಸ, ವಂಚನೆ ನನ್ನೆದುರು ನಡೆಯುವುದಿಲ್ಲ. ಇಲ್ಲೇ ಈ ಕ್ಷಣವೇ ನಿನ್ನ ಹುಟ್ಟಡಗಿಸದಿದ್ದರೆ ನಾನು ಹಿರಣ್ಯಕಶ್ಯಪುವೇ ಅಲ್ಲ, ನಾನು ಹಿರಣ್ಯಕಶ್ಯಪುವೇ ಅಲ್ಲ. ನೀನೇ ನಿನ್ನ ಅಂತ್ಯಕ್ಕೆ ಆಹ್ವಾನಿಸಿರುವೆ. ನಿನ್ನನ್ನು ಸಂಹರಿಸಲೆಂದು ನಾನೇ ಬಂದಿರುವೆ. ಬೆದರಿಕೆ ಹಾಕುವ ಮುನ್ನ ನಮಗೆ ಸಮಾನತೆ ಇದೆಯೇ ಎಂದು ಮೊದಲು ತಿಳಿದುಕೊಳ್ಳಬೇಕು. ನೀನು ಮಾತ್ರವಲ್ಲ, ಇಡೀ ಬ್ರಹ್ಮಾಂಡದಲ್ಲೇ ನನ್ನನ್ನು ಯಾರೂ ಏನೂ ಮಾಡಲಾಗುವುದಿಲ್ಲ. ರೂಪಧಾರಿ ನಾಶ ಮಾಡು ಪ್ರತಿಪದುರ್ಧರ, ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ. ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ, ಹರಿಯಾದ ರುದ್ರ.
ದುಷ್ಟರು ಶತ್ರು ಢಮ ಅವತಾರದ ಕಾರಣ ಕುರುಳರ ದಿಕ್ಮಾರಣ ಜರಿಗದೀಗ ಹರಿಯುತ್ತಿದೆ ರುದಿರದ ನದಿ 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 ನವಃ ರುದ್ರ ರೂಪಂ ನವಃ ಪುತ್ರ ರೂಪಂ ನರಸಿಂಹರಾಜವ ನವಃ ರುದ್ರ ರೂಪಂ ನವಃ ಪುತ್ರ ರೂಪಂ ಜಯ 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 ನರಸಿಂಹ ಜಯ ನರಸಿಂಹರಾಜವ ನಿನ್ನ ಸಮಯ ಮುಗಿಯಿತು. ನೀನು ನನ್ನನ್ನು ಏನೂ ಮಾಡಲಾಗುವುದಿಲ್ಲ. ಏಕೆ ಮಾತೆ ಬರುತ್ತಿಲ್ಲವೇ? ಹಿರಣ್ಯಕಶ್ಯಪು, ಯಾವಾಗ ನಿನಗೆ ಅರ್ಥವಾಗುವುದೋ ಕಾಣೆ. ನಾನೇ ಎಲ್ಲರ ಪರಮಪಿತ, ಬ್ರಹ್ಮದೇವನು ನಾನೇ, ಸೃಷ್ಟಿಯು ನನ್ನದೇ. ನಾನೇ ಅಖಂಡ ಸೃಷ್ಟಿಕರ್ತ, ನಾನೇ ಭಗವಂತ. ಮೂರ್ಖ, ನೋಡು ನನ್ನನ್ನು. ನೀನು ಪಡೆದಿರುವ ವರದಂತೆ ನಾನು ನರನೂ ಅಲ್ಲ, ಹಾಗೆ ಪಶುವೂ ಅಲ್ಲ. ನಾನು ನರಸಿಂಹ. ಮುಳುಗುತ್ತಿರುವ ಸೂರ್ಯನನ್ನು ನೋಡು, ಹಾಗೆ ಚಂದ್ರನ ಬೆಳಕನ್ನು ನೋಡು. ಇದು ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಸರಿಯಾಗಿ ನೋಡು. ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನೀನು ನನ್ನ ಮಡಿಲಿನಲ್ಲಿರುವೆ. ಇನ್ನು ಶಸ್ತ್ರದ ವಿಷಯಕ್ಕೆ ಬಂದರೆ, ಸಜೀವವೂ ಅಲ್ಲದ, ನಿರ್ಜೀವವೂ ಅಲ್ಲದ ಈ ನನ್ನ ಉಗುರುಗಳನ್ನು ನೋಡು. ಈ ನನ್ನ ಉಗುರುಗಳಿಂದಲೇ ನಿನ್ನ ಹೊಟ್ಟೆಯನ್ನು ಬಗೆಯುವೆ. ನಾರಾಯಣ ನಾರಾಯಣ, ಸ್ವಾಮಿಯ ಈ ಕ್ರೋಧವನ್ನು ಹೇಗೆ ಶಾಂತಗೊಳಿಸುವುದು? ಇಂದ್ರ, ನಾರದರೆ, ಈಗ ತಾನೇ ಹಿರಣ್ಯಕಶ್ಯಪನಿಂದ ಮುಕ್ತಿ ಸಿಕ್ಕಿದೆ. ನನಗೆ ಸ್ವರ್ಗಕ್ಕೆ ಹೋಗುವ ಆಸೆ ಇದೆಯೇ ಹೊರತು ಸ್ವರ್ಗವಾಸಿಯಾಗುವ ಆಸೆ ಇಲ್ಲ. ಬ್ರಹ್ಮದೇವ, ನಾರದ, ಯಾರಿಗಾಗಿ ಇವರು ಈ ಅವತಾರವನ್ನ ಎತ್ತಿದ್ದಾರೋ ಅವರೇ ಇವರನ್ನು ಶಾಂತಗೊಳಿಸಲು ಸಾಧ್ಯ. ಮಗು ಪ್ರಹ್ಲಾದ, ನಿನ್ನ ಪ್ರಭುವನ್ನು ನೀನೇ ಶಾಂತಗೊಳಿಸಬೇಕು. ಪ್ರಭು, ಶಾಂತರಾಗಿ ಪ್ರಭು, ಶಾಂತರಾಗಿ. ಎಲ್ಲರೂ ಈ ನಿಮ್ಮ ಆವೇಶವನ್ನು ನೋಡಿ ಭಯಭೀತರಾಗಿದ್ದಾರೆ. ಶಾಂತರಾಗಿ ಪ್ರಭು, ಶಾಂತರಾಗಿ. ಪ್ರಭು, ತಂದೆ ಅವರನ್ನು ಕ್ಷಮಿಸಿಬಿಡಿ. ಅರಿಯದೆ ನಿಮ್ಮನ್ನು ಶತ್ರು ಎಂದು ಭಾವಿಸಿ ನಿಮ್ಮನ್ನು ದ್ವೇಷಿಸಿ ಇಂದು ಇಂತಹ ಗತಿ ತಂದುಕೊಂಡರು. ಪ್ರಹ್ಲಾದ, ಹಿರಣ್ಯಕಶಿಪು ನನ್ನ ಸ್ಪರ್ಶ ಮಾತ್ರದಿಂದಲೇ ಪಾಪಗಳಿಂದ ಮುಕ್ತನಾದನು. ನೀನು ನಿಶ್ಚಿಂತನಾಗಿರು. ಪ್ರಹ್ಲಾದ, ಯುಗ ಯುಗಗಳಲ್ಲೂ ನಿನ್ನ ಕೀರ್ತಿ ಚಿರಸ್ಥಾಯಿಯಾಗಿ ಉಳಿಯುವುದು. ಹಾಗೆ ನಿನ್ನನ್ನು ಯಾರು ಪೂಜಿಸುವರೋ ಅವರು ನನ್ನ ಕೃಪೆಗೆ ಪಾತ್ರರಾಗುತ್ತಾರೆ. ಇದು ನಾನು ನಿನಗೆ ನೀಡುತ್ತಿರುವ ವರ. ನಾನು ಧನ್ಯನಾದೆ ಪ್ರಭು, ಧನ್ಯನಾದೆ. ಶುಭವಾಗಲಿ. ನೋಡುದ್ರಲ್ಲ, ಭಗವಂತ ಕೇವಲ ಭಕ್ತರನ್ನ ಮಾತ್ರ ಅಲ್ಲ ರಕ್ಷಿಸೋದು, ದುಷ್ಟರನ್ನು ಕೂಡ ರಕ್ಷಿಸ್ತಾನೆ. ಆದ್ರೆ ವ್ಯತ್ಯಾಸ ಇಷ್ಟೇ, ಭಕ್ತರಿಗೆ ಸ್ವಲ್ಪ ದುಃಖ ಕೊಡ್ತಾನೆ, ದುಷ್ಟರಿಗೆ ಅಹಂಕಾರ ಹೆಚ್ಚಾಗೋ ಹಾಗೆ ಮಾಡ್ತಾನೆ. ಕೊನೆಯಲ್ಲಿ ಭೇದ ಭಾವನೆ ಇಲ್ಲದೆ ಎಲ್ಲರನ್ನ ಅವನ ಪಾದಕ್ಕೆ ಸೇರಿಸ್ಕೊತಾನೆ. ಧನ್ಯನ ಮಾಡೋ ಶ್ರೀಹರಿಯೇ, ಮಂದಮತೆಯನೇ ಕಾಪಾಡೋ. ಧನ್ಯನ ಮಾಡೋ ಶ್ರೀಹರಿಯೇ, ಕಷ್ಟವಿದ್ದಾಗ ನಾ ಕೈಯ ಮುಗಿದೆ. ಸುಮ್ಮನೆ ಎಂದು ಹರಿಯನ್ನದೋದೆ, ಕೊಡು ಸಿರೆ ಎನ್ನುತ್ತಾ, ಕೊಡು ಸಿರೆ ಎನ್ನುತ್ತಾ ವ್ರತ ಕೈಗೊಂಡೆ. ಧನ್ಯನ ಮಾಡೋ ಶ್ರೀಹರಿಯೇ, ಪಂಕ್ತಿಗೆ ವಂಚಿಸಿ ಉಣಬಡಿಸಿದೆನೋ. ಅವಗುಣಗಳನ ವರ್ಣಿಸಲಾರೆನೋ. ಕರುಣಿಸು ಗುರು,
ಕರುಣಿಸು ಗುರು ಕನ್ನೇಶ್ವರನೆಂದೆನೋ ಕರುಣಿಸು ಗುರು ಮಲ್ಲೇಶ್ವರನೆಂದೆನೋ ಧನ್ಯನ ಮಾಡೋ ಶ್ರೀಹರಿಯೇ ಮಂದಮತೆಯನೇ ಕಾಪಾಡೋ ಧನ್ಯನ ಮಾಡೋ ಶ್ರೀ ಗುರುವೇ. ಪರಮಭಕ್ತ ಪ್ರಹ್ಲಾದನ ಭಕ್ತಿಗೆ ಒಲಿದು ದರ್ಶನ ನೀಡಿದ ಮಹಾವತಾರ ನರಸಿಂಹನ ಅವತಾರವನ್ನು ಅತ್ಯಂತ ಅಮೋಘವಾಗಿ ನಿಮ್ಮ ಮುಂದೆ ತಂದ ಸದ್ಗುರುವಿನ ಸನ್ನಿಧಿಯಲ್ಲಿ ರೂಪಕವನ್ನು ನಿರ್ವಹಿಸಿದಂತ ಎಲ್ಲಾ ಭಕ್ತರಿಗೂ ಶರಣ ಶರಣ